ನಮಸ್ತೆ ಎಲ್ರಿಗೂ ಆ ನಮಸ್ಕಾರ ಹೇಳ್ತಾ ಇವತ್ತಿನ ವಿಷಯಗಳನ್ನು ನಾವು ಸರಿಯಾಗಿ ಸ್ವಲ್ಪ ಗಮನದಲ್ಲಿ ಈ ಒಂದು ವೇದಿಕೆಯಲ್ಲಿ ನನಗೆ ಒಂದು ಸಮಯ ಕೊಟ್ಟು ಒಂದು ವಿಷಯವನ್ನು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ರಂಗನಾಥ್ ಸರ್ಗೂ ಮತ್ತು ಎಲ್ಲ ಕಾರ್ಯವನ್ನು ನೆರವೇರಿಸಿಕೊಳ್ಳುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ನಾನು ಇಲ್ಲಿ ಧನ್ಯವಾದಗಳನ್ನು ಹೇಳ್ತಾನೆ ಕ್ಲಾಸ್ ಅನ್ನ ಶುರು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರನ ಹೇಳ್ತಾ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ನಾವೆಲ್ಲ ವಂದನೆಗಳನ್ನು ಹೃತ್ಪೂರ್ವಕವಾಗಿ ಸಲ್ಲಿಸೋಣ. ಅವರ ಒಂದು ಆಶೀರ್ವಾದದಿಂದ ಸಾಕಷ್ಟು ಧ್ಯಾನಿಗಳೇ ಹುಟ್ಟಿದ್ದಾರೆ. ಹಿಂಗಾಗಿ ಆ ಒಂದು ಧ್ಯಾನದ ಪ್ರಚಾರ ಎಂತ ಸೇವೆ ಇದು ಅಂತಂದ್ರೆ, ಇವತ್ತು ಸೇವೆಗಳ ಬಗ್ಗೆ ಮಾತಾಡ್ಬೇಕಾಗಿದೆ. ನನಗೆ ಅವರಿಂದಲೇ ಸಾಕಷ್ಟು ನನ್ನ ಮನಸ್ಸಿನಲ್ಲಿ ಬಂದಿರೋದು ಸೇವೆ ಅನ್ನೋದನ್ನು ನಾವು ತುಂಬಾ ಮಹತ್ತರವಾದಂತಹ ಒಂದು ಸ್ಟೇಟಸ್ ಅಲ್ಲಿ ನೋಡ್ಬೇಕಾಗಿದೆ. ಸೇವೆ ಅನ್ನೋದು ಬಹಳ ಮಹತ್ತರವಾದಂತಹ ಒಂದು ಕಾರ್ಯ ಸಾಧನೆ ಅಂತ ಹೇಳ್ಬಹುದು. ಹಾಗಾಗಿ ಪತ್ರಿಜಿ ಗುರುಗಳು ಎಷ್ಟು ಚೆನ್ನಾಗಿ ಶಾರ್ಟ್ ಆಗಿ ನಮ್ಗೆ ಹೇಳಿಕೊಟ್ಟಿದ್ದಾರೆ ಅಂದ್ರೆ, ಧ್ಯಾನ ಮಾಡ್ರಿ, ಧ್ಯಾನ ಪ್ರಚಾರ ಮಾಡ್ರಿ, ಸತ್ಸಂಗ ಮಾಡ್ರಿ ಮತ್ತು ಸತ್ಸಂಗ ಮತ್ತು ಸಜ್ಜನ ಸಾಂಗತ್ಯ ಮಾಡ್ರಿ ಅಂತ ಹೇಳಿದ್ರು. ಧ್ಯಾನ ಪ್ರಚಾರ ಮಾಡ್ರಿ ಅಂತ ಹೇಳಿದ್ರು. ಇವೆಲ್ಲ ಯಾವ ಲಿಸ್ಟ್ ಅಲ್ಲಿ ಬರ್ತಾವ? ಧ್ಯಾನ ಅಂದ್ರೆ ನಮ್ಗೋಸ್ಕರ ನಾವು ಮಾಡ್ತೀವಿ, ಹೌದು. ಆತ್ಮ ಉನ್ನತಿಗೋಸ್ಕರ ನಾವು ಧ್ಯಾನ ಮಾಡ್ತೀವಿ. ಧ್ಯಾನ ಓಕೆ, ಧ್ಯಾನವನ್ನು ಹೇಳ್ಕೊಡೋದು, ಧ್ಯಾನ ಪ್ರಚಾರ ಮಾಡೋದು, ಮತ್ತೆ ಸತ್ಸಂಗಗಳನ್ನು ಮಾಡೋದು, ಇವೆಲ್ಲ ಏನು ಅಂತಂದ್ರೆ ಸೇವೆಗಳು. ಅನ್ನದಾನಕ್ಕೆ ನಾವು ಕೊಡುವಂತಹ ಸೇವೆ ಆಗಿರಬಹುದು. ಇವೆಲ್ಲ ಏನು ಅಂದ್ರೆ ನಾವ್ ಎಲ್ಲೆಲ್ಲಿ ಹೋಗಿ ಪ್ರಚಾರ ಮಾಡ್ತೀವಲ್ಲ ಎಲ್ಲಾ ಸೇವೆಗಳು ಅಂತ ಹೇಳಿ ನಮ್ಗೆ ಎಲ್ರಿಗೂ ಗೊತ್ತಿದೆ. ಇವತ್ತು ಈ ಇಹ ಪರ ಲೋಕದ ಸೇವೆಗಳು ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಕೆಲವು ದಿವಸಗಳಿಂದ, ಕೆಲವು ತಿಂಗಳಗಳಿಂದ ನಾನು ಕೆಲವೊಂದು ಎಕ್ಸ್ಪೆರಿಮೆಂಟ್ ಮೂಲಕ ಆಗಿರಬಹುದು, ಕೆಲವೊಂದು ವಿಷಯಗಳನ್ನ ನಾನು ನನ್ನ ಒಳಗಡೆ ಹೋಗಿರುವಂತಹ ಸಾಕಷ್ಟು ವಿಚಾರಗಳು ಅಂದ್ರೆ ನನಗೆ ಖುಷಿ ಕೊಟ್ಟಿರುವಂತಹ ವಿಚಾರಗಳು, ಅದನ್ನ ನಿಮ್ಮ ಮುಂದೆ ನಾನು ಹೇಳಕ್ಕೆ ಈ ಒಂದು ಇಹ ಪರ ಲೋಕದ ಸೇವೆಗಳು ಅಂತ ಹೇಳಿ ನಾನು ಇದನ್ನ ನಾನೇ ಆಯ್ಕೆ ಮಾಡ್ಕೊಂಡೆ. ಹೇಗಿರತ್ತೆ ಅಂತಂದ್ರೆ, ಇವತ್ ನಾವು ಮಾತಾಡ್ತಾ ಇರೋದು ಒಂದು ಆತ್ಮಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಾವು ಎಲ್ಲರೂ ಆತ್ಮ ಸ್ವರೂಪಿಗಳು ಆಗಿರುವುದರಿಂದ ನಾವು ಈ ಭೂಮಿ ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಮಾಡುವುದಕ್ಕಾಗಿ ಒಂದು ಎಷ್ಟೋ ಅನುಭವಗಳನ್ನು ಇಲ್ಲಿ ಪಡೆದುಕೊಂಡು ಹೋಗ್ಬೇಕಾಗಿ, ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳೋದಕ್ಕಾಗಿ ಪ್ರತಿಯೊಂದು ಆತ್ಮಗಳು ಏನ್ ಮಾಡ್ತವಪ್ಪ ಅಂತಂದ್ರೆ, ಈ ಭೂಮಿ ಮೇಲೆ ಒಂದು ಜನನವನ್ನು ತೆಗೆದುಕೊಂಡು ಬರತ್ತೆ, ಹೌದಾ? ಈ ಭೂಮಿ ಮೇಲೆ ಜನನವನ್ನು ತೆಗೆದುಕೊಂಡು ಬಂದು ಮತ್ತು ಹೋಗುವುದರ ನಡುವೆ ಸಾಕಷ್ಟು ಒಂದು ಅಂತರ ಇರುತ್ತೆ. ಕೆಲವರಿಗೆ ಶಾರ್ಟ್ ಪೀರಿಯಡ್, ಕೆಲವರಿಗೆ ಲಾಂಗ್ ಪೀರಿಯಡ್ ಆಗಿ ಇರುತ್ತೆ. ಸೊ ಈ ಬಂದು ಹೋಗುವುದರ ಮಧ್ಯ ನಾವೇನಾದ್ರೂ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಅಂತಂದ್ರೆ, ಒಂದೇ ಜನ್ಮಕ್ಕೆ ಬರುವಂತದ್ದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಇವಾಗ ಎಲ್ಲಾರು ಧ್ಯಾನಿಗಳಿದೀವಿ. ಈ ಒಂದು ಇಲ್ಲಿ ಕೂತವ್ರೆಲ್ರು ಈ ಒಂದು ಅದ್ಭುತವಾದ ಧ್ಯಾನ ನಮಗೆ ಲಭಿಸ್ಬೇಕು ಅಂತಂದ್ರೆ, ನಾವು ಮೊದಲನೇ ಜನ್ಮ ಆದಂತಹ ನಮ್ಮ ಮನುಷ್ಯ ಜನ್ಮ, ಈ ಮನುಷ್ಯ ಜನ್ಮ ಮೊದಲನೇದಾಗಿ ನಾವು ತೆಗೆದುಕೊಂಡಿದ್ರೆ ಖಂಡಿತವಾಗ್ಲೂ ಇಷ್ಟು ಧ್ಯಾನದ ವಿಚಾರಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಎಷ್ಟೋ ಜನ್ಮಗಳನ್ನು ನಾವು ದಾಟಿದೀವಿ, ಸುಮಾರು ಜನ್ಮಗಳನ್ನು ದಾಟಿರ್ಬಹುದು ಅಂತ ಅನ್ಕೊಳ್ತೀನಿ. ಸುಮಾರು ಒಂದು 200 ಜನ್ಮ, 200-300 ಜನ್ಮ ದಾಟಿರ್ಬಹುದು ಅಂತ ಅನ್ಕೊಳ್ತೀನಿ ನಾನು, ಎಲ್ಲರೂ. ಸೊ ಅಲ್ಲಿ ದಾಟಿದ ಮೇಲೆ ಒಂದು ಸಾಧಕರು ಹೇಳಿದ ಪ್ರಕಾರ, ಒಬ್ಬ ಮನುಷ್ಯ ತಾನು ಯಾವಾಗ ಒಂದು ಉನ್ನತಿ ಆಗುತ್ತೆ, ಒಂದು ಅವೇರ್ನೆಸ್, ಜೀವನ ಅಂದ್ರೆ ಏನು, ನಾನು ಯಾಕೆ ಬಂದಿದ್ದೀನಿ, ಏನೇನೆಲ್ಲ ಮಾಡ್ಬೇಕು, ನನ್ನ ಇರೋ ಜೀವನದಲ್ಲಿ ಅಂದ್ರೆ ನಾನು ಇಲ್ಲಿ ಬಂದು ಹೋಗುವುದರೊಳಗಾಗಿ ಎಷ್ಟೊಂದು ನಾನಿಲ್ಲಿ ಮಾಡ್ಬೇಕು, ಏನೋ ಮಾಡೋದಿದೆ ಅಂತ ಈ ಅರಿವು ಬರೋದು
ಕೊನೆಯ 50 ಜನ್ಮಗಳಿಂದ ಅದು ಸ್ಟಾರ್ಟ್ ಆಗತ್ತಂತೆ. ಹಂಗಾಗಿ ನನಗನ್ಸುತ್ತೆ ಒಂದು 350 ಜನ್ಮ ಅಂತ ಖಂಡಿತವಾಗ್ಲು ಅಂದ್ರೆ 400 ಇರ್ತಾವಂತಲ್ಲ ನಾ ಹೇಳ್ತಾ ಇರೋದು, 400, 500 ಇನ್ನೂ ಜಾಸ್ತಿನೇ ಇರತ್ತೆ. ಬಟ್ ಮಿನಿಮಮ್ ನಾವ್ ಅಷ್ಟು ತಗೊಂಡು ಬಂದ್ಬಿಟ್ಟಿದೀವಿ ಇನ್ನು ಮೇಲೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಎಸ್, ಈಗ ನಾವು ಬಂದಿದೀವಿ, ಮತ್ತೆ ಇಲ್ಲಿ ಧ್ಯಾನ ಸಿಕ್ಕಿದೆ. ಧ್ಯಾನ ಸಿಕ್ಕಿದ್ಮೇಲೆ ನಮ್ಮ ಗುರುಗಳು ಎಲ್ಲಾ ನಮಗೆ ಅವೇರ್ನೆಸ್ ನ ಮೂಡಿಸಿದ್ದಾರೆ, ಹೌದಾ? ಹಂಗಂದ್ರೆ ಸೇವಾ ಮಾರ್ಗಗಳನ್ನು ಕೂಡ ತೋರಿಸಿದ್ದಾರೆ. ಇವತ್ತು ನಾವು ಆ ಸೇವಾ ಮಾರ್ಗಗಳನ್ನು, ಸೇವೆಗಳನ್ನ ಯಾವ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತು ಮಾಡ್ಬೇಕು ಅನ್ನೋದನ್ನ ಅದ್ಭುತವಾಗಿ ನೋಡೋಣ. ಮೊದ್ಲಿಗೆ ನಮ್ ಗುರುಗಳು ಹೇಳ್ಬಿಟ್ಟಿದ್ದಾರೆ, ನಾವೆಲ್ಲ ದೇಹ ಸ್ವರೂಪಿಗಳು ಅಲ್ಲ. ಎಲ್ಲರಿಗೂ ಗೊತ್ತಿದ್ದಂಗೆ ನಾವೆಲ್ಲ ಆತ್ಮ ಸ್ವರೂಪಿಗಳು ಅನ್ನೋದನ್ನ ನಾವು ಒಪ್ಕೊಂತೀವಿ. ಏಕೆಂದ್ರೆ ಇಲ್ಲಿ ನಾನು ಎನ್ನುವುದು ದೇಹಕ್ಕೆ ಹೇಳ್ತಾ ಇಲ್ಲ. ನಾನು ಅನ್ನುವುದು ಇವಾಗ ನನ್ನ ಹೆಸರು ಸವಿತಾ, ನಾನು ಅಂದ್ರೆ ನಾವ್ ಹೇಳ್ತೀವಿ, ಯಾರು ನೀವು ಅಂತಂದ್ರೆ ನನ್ನ ಹೆಸರು ಸವಿತಾ ಅಂತ, ನಾನು ಇಂಥ ಊರಿಂದ ಬಂದಿದ್ದೀನಿ ಅಂತ ಹೇಳಿ ನನ್ನೊಂದು ಐಡೆಂಟಿಟಿ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನಾವು ಮಾತಾಡೋ ಲೆಕ್ಕ ಆಕ್ಚುಲ್ ಆಗಿ ನಾನು ಅನ್ನುವುದು ಒಂದು ಆತ್ಮ. ಈಗ ನಾವು ಇದಕ್ಕೆ ನಾವು ಎಷ್ಟು ಬೆಲೆ ಕೊಡ್ಬೇಕಂದ್ರೆ ನಮ್ಮ ಆತ್ಮ ನಾನು, ಅದು ಒಂದು ಸರಿ ನಾವು ಕಣ್ಮುಚ್ಕೊಂಡ್ ಕೇಳೋಣ, ನಾನು ಎನ್ನುವುದು ಆತ್ಮ ಅಂತಂದಾಗ ಇಲ್ಲಿ ಈ ದೇಹ ಆತ್ಮಕ್ಕಾಗಿ ಬೆಲೆ ಕೊಟ್ಟು ಬಂದಿದೆ. ಹೌದು ಅಕ್ಕ, ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡುವುದಕ್ಕಾಗಿ ದೇಹ ಬೇಕಾಗಿತ್ತು, ಅದನ್ನ ಇಟ್ಕೊಂಡು ಇಲ್ಲಿ ಬಂದಿದೆ ಅನ್ನೋದಾದ್ರೆ, ಹಂಗಂದ್ರೆ ಎಷ್ಟೋ ನಾಲೆಜ್ ಇವಾಗ ನಮ್ ಗುರುಗಳು ಕೊಟ್ಟ ಪ್ರಕಾರ ನಾವು ಒಬ್ಬ ಆತ್ಮ ಸ್ವರೂಪಿ ಆಗಿದ್ರೆ ಇನ್ನ ಸೇವೆಗೆ ಬರೋಣ. ಸೇವೆ ಮಾಡ್ಬೇಕು ಪ್ರತಿದಿನ. ಈಗ ಧ್ಯಾನಿಗಳು ಒಂದಿಲ್ಲ ಒಂದು ಸೇವೆ, ಒಂದು ಕ್ಲಾಸ್ ಕೊಡೋದಾಗ್ಲಿ, ಅಥವಾ ನಾವು ಕ್ಲಾಸ್ ಇಂದ ತಿಳ್ಕೊಂಡು ಇನ್ನೊಬ್ರಿಗೆ ಇವತ್ತಿನ ಕ್ಲಾಸ್ ಹೀಗಿತ್ತು ಅಂತ ಹೇಳ್ಕೊಡೋದು ಒಂದು ಸೇವೆ ಆಗುತ್ತೆ. ಅದನ್ನ ಸ್ಪ್ರೆಡ್ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಹೌದು, ಇದು ಕೂಡ ಸೇವೆ. ಇವತ್ತು ನಾವು ಒಂದು ಕ್ಲಾಸ್ ಅನ್ನ ಕೇಳಿದ್ವಿ, ಒಂದು ವಿಚಾರಧಾರೆಯನ್ನ ಕುರಿತು ನಾವು ಮಾತಾಡಿದ್ವಿ, ಒಂದು ವಿಚಾರವನ್ನು ನಮ್ಮ ತಲೆಗೆ ಹಾಕೊಂಡಿದೀವಿ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಆ ವಿಚಾರಗಳು ಸತ್ಯ ಅನಿಸಿದ್ರೆ, ಹೌದು ಅಂತ ನಿಮ್ಗೆ ಗೊತ್ತಾಗತ್ತೆ, ಆ ಹೌದು ಅನ್ನೋದನ್ನ ನಾವು ಹಂಚ್ಬೇಕಾಗತ್ತೆ. ಇದು ಸೇವೆ. ಓಕೆ, ಇನ್ನು ಕೆಲವು ಸೇವೆಗಳು ಹೇಗಿರ್ತವೆ ಅಂತಂದ್ರೆ, ನಾವಾಗ್ಲೂ ಹುಡ್ಕೊಂಡು ಹೋಗಿ ಮಾಡುವಂತಹ ಸೇವೆಗಳು ಇರ್ತವೆ. ನಾವಾಗಿನ ಹುಡ್ಕೊಂಡು ಇನ್ನೂ ಏನಿದೆ ಅಂತ ಹೇಳಿ ಈ ಲೆಕ್ಕಕ್ಕೆ ನಾವು ಬರ್ಬೇಕು. ಆಲ್ರೆಡಿ ಎಲ್ರೂ ಬಂದಿದ್ದೀವಿ, ನಾವೆಲ್ರೂ ಆ ಲೆಕ್ಕದಲ್ಲಿ ಇದೀವಿ ಅಂತ ಅನ್ಕೊಂತೀನಿ. ಸೊ ಇದು ಬರೀ ನಾವು ಹೌದು ನಾನು ಇಲ್ಲಿ ಪ್ರಚಾರ ಮಾಡೋ, ಅಲ್ಲಿ ಪ್ರಚಾರ ಮಾಡೋ, ಅದನ್ನ ಹೇಳ್ಕೊಡು, ಇದು ಕೊಡು, ಇದನ್ನೆಲ್ಲ ಹುಡ್ಕೊಂಡು ಹೋಗ್ತಾ ಇದೀವಿ. ಧ್ಯಾನ ಎಲ್ಲಿದೆ, ಧ್ಯಾನ ಮಾಡೋಣ, ಧ್ಯಾನ ಮಾಡ್ಸೋಣ, ಪಿರಮಿಡ್ ಜಗತ್ ಮಾಡ್ಬೇಕು, ಎಲ್ಲಾ ಹೌದು, ಇದು ಕೂಡ ದೊಡ್ಡ ಸೇವೆಯ. ಎಲ್ಲಾ ಊರುಗಳಲ್ಲೂ ಈಗ ಈ ಒಂದು ಸೇವೆ ನಡೀತಾ ಇದೆ. ಇಂತಹ ಸೇವೆಗಳು ನಮ್ಮ ಭೂಮಿಗೋಸ್ಕರ, ನಮ್ಮ ಒಳತಿಗೋಸ್ಕರ, ನಮ್ಮ ಆತ್ಮ ಉನ್ನತಿಗೋಸ್ಕರ. ಭೂಮಿ ಮೇಲೆ ಪ್ರತಿಯೊಬ್ರು ಅಹಿಂಸಾ ಮಾರ್ಗದಲ್ಲಿ ಇದ್ದು ಪಿರಮಿಡ್ ಜಗತ್ತಾಗ್ಬೇಕು, ಧ್ಯಾನ ಜಗತ್ತಾಗ್ಬೇಕು, ಮತ್ತೆ ಶಾಕಾಹಾರ ಜಗತ್ ಆಗಬೇಕು ಅಂತ ಪತ್ರಿಜಿಯವರ ಒಂದು ಕನಸು. ಆಮೇಲೆ ಅದು ಸತ್ಯವಾದ ಕನಸು, ನಿಜವಾದದ್ದು. ಅದಕ್ಕೆ ನಾವೆಲ್ಲರೂ ಇವಾಗ ಅದ್ರ ಹಿಂದೆ ಅವರ ಹೇಳ್ಕೊಟ್ಟಂತಹ ಆ ಒಂದು ಏನು ಅಡಿಪಾಯ ಹಾಕಿದಾರಲ್ಲ, ಅದನ್ನ ನಾವು ಒಂದೊಂದೇ ಮೆಟ್ಲನ್ನ ಎತ್ತರಿಸ್ತಾ ಮೇಲೆವರೆಗೂ ನಾವೆಲ್ಲರೂ ಬೆಳಿತಾ ಇದೀವಿ. ನಮಗೆ ಬೆಳೆಯಕ್ಕೆ ಸಹಾಯ ಮಾಡೋರು ಯಾರು ಅಂತಂದ್ರೆ ಪತ್ರಿಜಿಯವ್ರು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲು, ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ಸಾಕಷ್ಟು ಜ್ಞಾನ ನಮ್ಮನ್ನ ಬೆಳೆಸ್ತಾ ಇದೆ. ನೋಡಿ, ಇಲ್ಲಿಂದ ನಾವು ಸೇವೆಗಳ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಪತ್ರಿಜಿಯವರು ಸಾಕಷ್ಟು ಜ್ಞಾನ ಕೊಟ್ರು. ಅವ್ರು ಇಲ್ಲದೇ ಇದ್ರು ಕೂಡ, ಇದ್ದಾಗ ಮಾಡ್ತಾ ಇದ್ವಿ, ಇಲ್ಲದೇ ಇದ್ದಾಗ ಅವ್ರು ಹೇಳ್ಕೊಟ್ಟಿರೋದು ಸಾಕಷ್ಟು ಗ್ರಂಥಗಳಾದಂಗ ಆಗ್ಬಿಟ್ಟಿದೆ. ಇವಾಗ ಯೂಟ್ಯೂಬ್ ಅಲ್ಲಿ ಅವ್ರದ್ದು ನೋಡ್ತಾ ಇದ್ರೆ ಎಷ್ಟು ಗ್ರಂಥಗಳನ್ನು ಬರೆದ್ಬಿಟ್ಟಿದ್ದಾರೆ ಅನ್ಸುತ್ತೆ.
ಖಂಡಿತವಾಗ್ಲೂ ಅಂತ ಒಂದು ಜ್ಞಾನ ನಾವು ಪ್ರತಿದಿನ ಅವರ ಒಂದು ವಿಡಿಯೋ ನೋಡಿದ್ರೆ ಸಾಕು, ನಮ್ಗ್ ಅನ್ಸುತ್ತೆ ಇನ್ನು ಏನಾದ್ರೂ ಮಾಡ್ಬೇಕು, ಹುಡ್ಕೊಂಡು ಹೋಗಿ ಮಾಡ್ಬೇಕು ಅಂತ ಹೇಳಿ. ಸೊ ಇದು ನಡೀತಾ ಇದೆ. ಅವ್ರು ಇಲ್ಲ ಅಂದ್ರೂ ಕೂಡ ಇನ್ನೂ ಜಾಸ್ತಿ ನಡೀತಾ ಇದೆ. ಅವ್ರು ಹೇಳ್ಕೊಟ್ಟಂತಹ ಒಂದು ತತ್ವಗಳ ಮೇರೆಗೆ ಎಲ್ಲರೂ ಜಾಸ್ತಿನೇ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಸಂತೋಷ ಆಗತ್ತೆ. ಹಾಗಾದ್ರೆ ಇಹ ಪರ ಲೋಕದ ಸೇವೆಗಳು ಅನ್ನೋದಕ್ಕೆ ನಾವು ಏನ್ ಹೇಳೋಣ ಅಂತಂದ್ರೆ, ಇಹಲೋಕ ಅಂತಂದ್ರೆ ಈ ಭೂಮಿ ಮೇಲೆ ಬಂದಿರುವಂತಹ ಆತ್ಮ ಸ್ವರೂಪಿಗಳು ನಾವುಗಳು. ಓಕೆ, ಇಲ್ಲಿ ಈ ಭೂಮಿ ಅನ್ನೋದು ಇಹಲೋಕದಲ್ಲಿ ಖಂಡಿತವಾಗ್ಲು ಪತ್ರಿಜಿಯವರು ಹೇಳ್ಕೊಟ್ಟಿದ್ದಂತಹ ಮಾರ್ಗಗಳನ್ನ, ಮತ್ತೆ ಇನ್ನು ಯಾರೋ ಸಾಧಕರು ಹೇಳ್ಕೊಟ್ಟಂತಹ ಮಾರ್ಗಗಳನ್ನ, ಮತ್ತು ಶ್ರೀಕೃಷ್ಣ ಭಗವಂತ ಹೇಳ್ಕೊಟ್ಟಿರುವಂತಹ ಮಾರ್ಗಗಳನ್ನ, ಇನ್ನು ಜ್ಞಾನಿಗಳು ಹೇಳಿಕೊಟ್ಟಿರುವಂತಹ ಮಾರ್ಗಗಳನ್ನ ನಾವೆಲ್ಲರೂ ಅನುಸರಿಸ್ತಾ ಇದ್ದೀವಿ. ಹೌದಾ? ಇದು ಎಲ್ಲ ಸೇವೆ ಅನ್ನೋದು ನಮ್ಗೆ ಅರ್ಥ ಆಗಿದೆ. ಅಂದ್ರೆ ಈ ಇಹಲೋಕದಲ್ಲಿ ಹೇಗೆ ನಾವು ಆ ಸೇವೆಗಳನ್ನ ಮಾಡಕ್ ರೆಡಿ ಆಗಿರ್ಬೇಕು, ಇಹ ಲೋಕ ಮತ್ತು ಪರಲೋಕದ ಆಮೇಲೆ ಹೇಳ್ತೀನಿ. ಇಹಲೋಕಕ್ಕೆ ರೆಡಿ ಆದಾಗ ನಾವು ಸಾಕಷ್ಟು ಪಕ್ವವಾಗಿರ್ಬೇಕು. ಈಗ ನಮ್ಗೆ ಈಗೆಲ್ಲ ಸಮಯ ಹೇಗ್ ಬಂದಿದೆ ಅಂತ ನಾವು ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಷ್ಟು ದಿವಸ ಪತ್ರಿಜಿಯವ್ರು ಹೇಳಿದ್ರು, ನೋ, ಈಗ ಆಯ್ತು, ಪತ್ರಿಜಿಯವ್ರೆಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ನಮ್ಮನ್ನ ಹೇಗ್ ಮಾಡಿದ್ದಾರೆ ಅಂತಂದ್ರೆ, ಈಗೊಂದು ಬಂಗಾರದ ಏನು ಮಣ್ಣಿನಿಂದ ಬರುವಂತಹ ಬಂಗಾರ, ಅಲ್ಲಿ ಬೇಡವಾದದ್ದನ್ನ ಎಲ್ಲವನ್ನೂ ನಾವು ಕಳಚಿ ಹಾಕಿದ್ರೆ ಸಿಗೋದು ಬಂಗಾರ ಇಷ್ಟೇ ಇದ್ರೊಳಗೆ. ಆ ಬಂಗಾರವನ್ನ ನಮ್ಮನ್ನ ಆ ರೀತಿಯಾಗಿ ಅವರು ರೆಡಿ ಮಾಡಿದ್ದಾರೆ. ಯಾವುದರಿಂದ ರೆಡಿ ಮಾಡಿದ್ರು ಅಂದ್ರೆ, ಅವರ ಮಾತುಗಳು, ಅವ್ರು ಕೊಡುವ ಬೋಧನೆಗಳು, ಅವರು ಕೊಡುವಂತಹ ಎಲ್ಲ ಒಂದು ತತ್ವಗಳು, ಈ ತತ್ವಗಳಿಂದಾಗಿ ನಾವೆಲ್ಲ ಇವತ್ತು ಒಂದು ಚಿನ್ನ ಅಂದ್ರೆ ಏನು ಅನ್ನೋದು ನಮಗ್ ಗೊತ್ತಾಗಿದೆ. ಆ ರೀತಿ ನಮ್ಮನ್ನ ರೆಡಿ ಮಾಡಿದ್ದಾರೆ. ಯಾರು ಇವುಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೋ ಅವರ ತತ್ವಗಳನ್ನ, ಖಂಡಿತವಾಗ್ಲೂ ನಾವೀಗ ಏನಂದ್ರೆ ಆ ಶುದ್ಧ ಬಂಗಾರ ಏನು ಅನ್ನೋದು ಅರ್ಥ ಆಗಿದೆ. ನಾವು ಆ ಲೆಕ್ಕದಲ್ಲಿ ಅವ್ರು ನಮ್ಮನ್ನ ಬೆಳೆಸ್ಬಿಟ್ಟಿದ್ದಾರೆ. ಹಂಗಾದಾಗ ಇವಾಗ ಏನು, ಅದು ಸಾತ್ವಿಕತೆ ಇದೆ ತಾನೆ, ಸಾಕಷ್ಟು ಸಾತ್ವಿಕತೆಯನ್ನ ಹೊಂದಿರತ್ತೆ ಆ ಚಿನ್ನ. ನಾವು ಕೂಡ ಈ ಇಹಲೋಕದಲ್ಲಿ, ಈ ಭೂಮಿನಲ್ಲಿ ಸಾತ್ವಿಕವಾಗಿ ಇದೀವಿ ಅನ್ನೋದು ಆದ್ರೆ, ಮತ್ತೆ ಅವರು ಹಾಕಿಕೊಟ್ಟಂತಹ ಆ ಸೇವೆಗಳು ತತ್ವಗಳು, ಬೋಧನೆಗಳು ಇವಾಗ ನಮ್ಮೊಳಗಡೆ ಬೆಳೆದು ನಾವದನ್ನ ಅನುಸಾರ ಮಾಡಿ ಅದನ್ನ ಇನ್ನು ಹೆಚ್ಚಿನದಾಗಿ ಬೆಳೆಸಿ ಸಾತ್ವಿಕತೆಗೆ ಬಂದು ಕೊಟ್ಟಿರುವಂತಹ ಆ ತತ್ವಗಳನ್ನು ಅನುಸರಣೆ ಮಾಡ್ಕೊಂಡು, ಹೌದು ಅಂತ ನಮ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು, ನೋಡ್ರಿ ಇದೆಲ್ಲ ನಾವು ಮಾಡ್ಬೇಕು. ಪತ್ರಿಜಿಯವರು ನಾನ್ ವೆಜ್ ತಿನ್ನೋದ್ ಬಿಡು ಅಂದ್ರೆ ಹೌದು ಬಿಟ್ರು, ಬೆಳ್ಳುಳ್ಳಿ ತಿನ್ನೋದ್ ಬಿಡು, ಇದಕ್ಕೆ ಯಾಕೆ ಅನ್ನೋದು ಒಂದು ತಾತ್ಪರ್ಯ ಕೊಟ್ರು, ಆಹಾರ ಯಾಕೆ ತಿನ್ಬಾರ್ದು ಅನ್ನೋದು ಕೊಟ್ರು. ಆಮೇಲೆ ಇನ್ನೇನು ಅಹಿಂಸಾ ಜಗತ್ತಾಗ್ಬೇಕು, ಯಾಕಾಗ್ಬೇಕು? ನಿನ್ನ ಒಳಿತಿಗಾಗಿ ನೀನು ಮಾನವ ಭಗವಂತ ಆಗಬೇಕು. ಆ ಒಂದು ಒಳಿತಿಗಾಗಿ ಅವರು ಹೇಳ್ಕೊಟ್ರು. ಇನ್ನು ಒಳ್ಳೆ ಗುಣಗಳನ್ನು ಬೆಳೆಸ್ಬೇಕು, ಇಲ್ಲಿ ಸಾತ್ವಿಕತೆ ಆಗ್ಬೇಕು, ಅದಕ್ಕೆ ಪಿರಮಿಡ್ ಜಗತ್ತಾಗ್ಬೇಕು ಅನ್ನೋದನ್ನ ಕೊಟ್ರು. ಅವರು ನಮ್ಗೆ ಇಷ್ಟು ಜ್ಞಾನವನ್ನು, ನಮಗೆ ಜ್ಞಾನದ ಭಂಡಾರವನ್ನು ಕೊಟ್ಟು ಹೋದ್ರು. ಇವಾಗ ಅಷ್ಟೂ ಜ್ಞಾನದ ಭಂಡಾರವನ್ನು ನಾವು ನಮ್ಮೊಳಗಡೆ ತೆಗೆದುಕೊಂಡಿದೀವಿ ಅಂತ ಅನ್ಕೊಳ್ಳಿ. ಇದನ್ನ ನಾವು ಅವ್ರ ಮಾತುಗಳು, ಅವ್ರದ್ದು ಏನು ಕಾನ್ಸೆಪ್ಟ್ ಇತ್ತಲ್ಲ, ಈ ಭೂಮಿ ಮೇಲೆ ಬಂದ್ ನಾನು ಏನು ವರ್ಕ್ ಮಾಡ್ಬೇಕಂತ ಅವ್ರ ಕಾನ್ಸೆಪ್ಟ್ ಇತ್ತಲ್ಲ, ಅವರೆಲ್ಲ ಪೂರ್ತಿ ಪಿಕ್ಚರ್ ಆಗಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವಾಗ ಅವ್ರದ್ದು ನಮ್ಗೆ ಅರ್ಥ ಆಗಿದೆ, ಅವ್ರದ್ದು ಏನ್ ಪಿಕ್ಚರ್ ಅನ್ನೋದು ನಮಗ್ ಗೊತ್ತಾಗ್ಬಿಟ್ಟಿದೆ ಈಗ. ಹಂಗಂದ್ರೆ ನಾವು ಅದನ್ನ ರಿಸೀವ್ ಮಾಡ್ಕೊಂಡಂತಹ ನಾವೆಲ್ರು, ನಾವ್ ಎಲ್ಲಾ ಅವ್ರ ಕಾನ್ಸೆಪ್ಟ್ ಗೊತ್ತಾದ್ಮೇಲೇನು ನಾವು ಅದಕ್ಕೆ ಮೇಲೆ ಹೋಗ್ಬೇಕಂದ್ರೆ ಆ ಸೇವೆಗೆ ಇಳಿದು ಬಿಡ್ಬೇಕು. ಆ ಸೇವೆಗೆ ಇಳಿದು ಹೋದಾಗ ಯಾರೆಲ್ಲ ಎಷ್ಟೆಲ್ಲಾ ಧ್ಯಾನಿಗಳು ಇಳಿದು ಹೋಗಿದ್ದಾರೆ, ಆಲ್ರೆಡಿ ಬಹಳ ಮುಂದೆ ಹೋಗಿದ್ದಾರೆ. ಅಲ್ಲಿ ಹೋದವ್ರಿಗೆ ಅನ್ಸತ್ತೆ, ಎಷ್ಟು ಮುಂದೆ ಹೋಗ್ತೀವಲ್ಲ ಅಲ್ಲಿ ಆಲ್ಮೋಸ್ಟ್
ಹೋಗ್ತಿದ್ದಾರೆ, ಎಲ್ರು ಹೋಗ್ತಿದ್ವಿ. ಒಬ್ರು ಹಿಂದಿದ್ದಾರೆ, ಒಬ್ರು ಮುಂದಿದ್ದಾರೆ, ಒಬ್ರು ಅಕ್ಕ ಪಕ್ಕ ಇದ್ದಾರೆ, ಎಲ್ಲಾ ಸ್ವಲ್ಪ ಹಿಂದೆ ಮುಂದೆ ಇದೀವಿ, ಇಲ್ಲ ಅನ್ನಂಗಿಲ್ಲ. ಅಂದ್ರೆ ನಾವ್ ಎಷ್ಟೋ ಮುಂದ್ ಹೋದಾಗ ಅನ್ಸತ್ತೆ, ಇನ್ನೂ ಹೆಚ್ಚಿಂದ ಏನಾದ್ರೂ ಇದ್ರೆ ಭಗವಂತ ನನಗೆ ಕೊಡು, ನಾನ್ ಮಾಡಕ್ ರೆಡಿ ಇದ್ದೀನಿ ಅಂತ ಹೇಳಿ. ಹೌದು, ಇನ್ನೂ ಹೆಚ್ಚಿನದಾಗಿ ಮಾಡುವಂತಹ ಸೇವೆಗಳು ನಮಗೆ ಕೇಳಾಕ ರೆಡಿ ಇದ್ದಾಗ ಕೊಡಾಕ ರೆಡಿ ಇದ್ದಾನೆ ಆ ಭಗವಂತ. ಇದ್ರ ಬಗ್ಗೆ ಇವತ್ತು ಇನ್ನೂ ಆಳಕ್ಕೆ ನಾವು ತೆಗೆದುಕೊಳ್ಳೋಣ. ಈ ಸಾತ್ವಿಕವಾಗಿ ಜ್ಞಾನವನ್ನು ನಾವು ಇನ್ನೂ ಹೆಚ್ಚಿನದಾಗಿ ಬೆಳೆಸ್ಕೊಳ್ಳೋಣ. ಇಲ್ಲಿ ಗುರುಗಳು ಹೇಳ್ಕೊಟ್ಟಿರುವಂತ ಕಾನ್ಸೆಪ್ಟ್ ಪಕ್ಕ ನಾನ್ ಮಾಡಕ್ ರೆಡಿ ಆಗಿದ್ದೀನಿ, ನಾನು ಮಾಡೇ ಮಾಡ್ತೀನಿ ಅನ್ನೋದು ಆಯ್ತು ನಮಗೆ. ಇದನ್ನ ಮಾಡ್ತಾ ಇಹಲೋಕದಲ್ಲಿ ಇನ್ನೂ ಸೇವೆಗಳು ಏನಿದಾವೆ ಅನ್ನೋದನ್ನ ನಮಗೆ ಎಷ್ಟೋ ಮಾಸ್ಟರ್ಸ್ಗಳು, ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಆಗಿರ್ಬಹುದು, ಪತ್ರಿಜಿ ಆಗಿರ್ಬಹುದು, ಕೆಲವೊಂದು ಇನ್ನು ನಮಗಾಗಿ ನಾವ್ ಯಾರು ಇನ್ನೂ ರೆಡಿ ಆಗಕ್ಕೆ ನಾವು ಸಿದ್ಧರಾಗಿದ್ದೀವೋ ನಮ್ಮನ್ನ ಎತ್ತಿ ಹಿಡಿಯಾಕ ಮೇಲಿರುವ ಮಾಸ್ಟರ್ಸ್ಗಳು ಕಾಯ್ತಾ ಇದಾರಂತೆ. ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೂ ನಿನ್ನ ಸೇವೆ, ನಿನ್ನ ಕರ್ಮಗಳ ಪ್ರಕಾರ ನೀನು ಕರ್ಮಗಳನ್ನು ನಿಭಾಯಿಸ್ತಾ ಇರು, ನಿನ್ನ ಸೇವೆಗಳನ್ನು ಮಾಡ್ತಾ ಇರು. ಇಷ್ಟೂ ಮಾಡ್ತಾ ನನಗೆ ಇನ್ನೂ ಏನಾದ್ರೂ ಇದ್ರೆ ಕೊಡಿ, ನನಗೆ ಇನ್ನೂ ಇದ್ರೆ ಕೊಡಿ ಅಂತ ನಾವು ಆ ಗಂಟೆ ಬಾರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನಾವು ಆ ಗಂಟೆಯನ್ನು ಬಾರಿಸಿದಾಗ ಅವರು ನಮಗೆ ಸೇವೆಗಳನ್ನು ಕೊಡಕ್ ರೆಡಿ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನಾವಿಲ್ಲಿ ಇಹಲೋಕದಲ್ಲಿದ್ದು ಇಹಲೋಕದ ಸೇವೆಗಳು, ಇವಾಗ ಪತ್ರಿಜಿ ಅವ್ರು ಹೇಳಿದ್ರಲ್ವಾ, ಅದು ಇಹಲೋಕದ ಸೇವೆಗಳನ್ನು ಮಾಡಕ್ಕೆ ಮುಂದಾಗಿದ್ದೀವಿ, ಅದನ್ನು ಮಾಡ್ತೀವಿ. ಎಸ್, ನಾನು ಜೀವನ ತಗೊಂಡು ಏನ್ ಉದ್ದೇಶ ಇಟ್ಕೊಂಡು ಈ ಭೂಮಿ ಮೇಲೆ ಬಂದಿದ್ದೀನಿ, ಆ ಉದ್ದೇಶನ ತಿಳ್ಕೊಂಡು ನೋಡ್ರಿ, ನಮ್ಗಂದ್ರೆ ಅರ್ಥ ಮಾಡ್ಕೊಳ್ರಿ, ನಾವ್ ಯಾವ ಮಟ್ಟಕ್ಕೆ ಜ್ಞಾನನ ಹೆಚ್ಚು ಮಾಡ್ಕೊಳ್ತಾ ಇದೀವಿ, ನನ್ನ ಉದ್ದೇಶ ಏನು, ಯಾಕೆ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋದು ತಿಳ್ಕೊಂಡು ಅದನ್ನ ಆ ರೀತಿಯಾಗಿ ನನ್ನ ಕರ್ಮಗಳನ್ನು ಮಾಡ್ಕೊಂಡು ಹೋಗೋದು, ಎಲ್ಲೂ ಚಾಚು ತಪ್ಪದೆ. ಅಂಡ್ ಸತ್ಯ ಏನು ಅಂತ ತಿಳಿಸ್ಕೊಟ್ಟಂತಹ ಪತ್ರಿಜಿಯವರು ಇನ್ನು ಅನೇಕ ಗುರುಗಳು ಮತ್ತೆ ನಮ್ಮ ಸಾಕಷ್ಟು ಇಲ್ಲಿ ಋಷಿಮುನಿ ಹೇಳ್ಕೊಟ್ಟಿರುವಂತಹ, ಶ್ರೀಕೃಷ್ಣ ಭಗವಾನ್ ಹೇಳ್ಕೊಟ್ಟಿರುವಂತಹ ಈ ಎಲ್ಲಾ ವಿಚಾರಧಾರೆಗಳನ್ನ ನಾವು ಇಲ್ಲಿ ಕಲಿತೀವಿ. ಇಲ್ಲಿ ಕಲಿತು ಮಾಡ್ಬೇಕಾಗಿರುವ ಪ್ರತಿಯೊಬ್ಬ ಧ್ಯಾನಿಗಳು, ಪ್ರತಿಯೊಬ್ಬ ಮನುಷ್ಯ ಮಾಡ್ಬೇಕಾಗಿರುವಂತಹ ಕರ್ತವ್ಯಗಳು, ಇದು ನನಗಾಗಿ ಒದಗಿ ಬಂದ ಕರ್ತವ್ಯ ಅಂತ ಹೇಳಿ ಅದನ್ನ ಸ್ಟಾರ್ಟ್ ಮಾಡ್ಬೇಕಾಗಿದೆ. ಹಾಗಾಗಿ ಅದನ್ನ ಮಾಡ್ತಾ ಹೋದಾಗ ಇನ್ನೂ ನಮಗೆ ಇದೆ, ಇನ್ನೂ ಕೆಲಸ ಇದೆ, ಇನ್ನೂ ಸೇವೆಗಳಿದಾವೆ. ಸೇವೆ ಮಾತ್ರ ಹುಡುಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ನಾವ್ ಎಲ್ಲಿ ಏನನ್ನು ಇನ್ನೂ ಹೆಚ್ಚಿನದಾಗಿ ಮಾಡ್ಕೋಬೇಕು ಅಂತಂದ್ರೆ ಸೇವೆಗಳನ್ನೇ ಹೆಚ್ಚಿನದಾಗಿ ಮಾಡ್ಕೋಬೇಕು. ಇನ್ನೊಂದಿಲ್ಲಿ ಅರ್ಥ ಮಾಡ್ಕೋಬೇಕು, ಸ್ವಾರ್ಥಕ್ಕಾಗಿ ನಾವು ಬದುಕಿದ್ದೇ ಆದ್ರೆ ಸೇವೆಗೆ ಬಂದಿದ್ದು ಕೂಡ ಏನಾಗುತ್ತೆ ಅಂದ್ರೆ ಅದು ಮುರಿದೋಗ್ಬಿಡತ್ತೆ. ಬರೀ ಸ್ವಾರ್ಥ ಇರಬಾರ್ದು ಅಂತಲ್ಲ, ನಾನು ಇವತ್ತು ದುಡಿತೀನಿ, ನಾನು ಸಂಪಾದಿಸ್ತೀನಿ, ನನ್ನ ಮನೆ ಹೀಗಿರ್ಬೇಕು, ಅಲ್ಪ ಸ್ವಲ್ಪಗಳು ನಲ್ಲಿ ನಾವು ತೃಪ್ತಿಯಾಗಿ ಬದುಕುವಂತಹ ಸಾಮ್ರಾಜ್ಯವನ್ನ ಕಟ್ಟಿದೀವಿ. ಓಕೆ, ಆ ಸಾಮ್ರಾಜ್ಯ ಕೆಲವರಿಗೆ ಅತಿಯಾಗಿ ಇರ್ತಾವಲ್ಲ, ಅತಿಯಾದ ಆಸೆಗಳು, ಅತಿಯಾದ ಬಯಕೆಗಳು, ಅತಿಯಾದ ಮೋಹ, ಅತಿಯಾದ ಪ್ರೀತಿ, ಎಲ್ಲ ಅತಿ ಅನ್ನೋದನ್ನ ನಾವು ತೆಗೆದು ಹಾಕ್ಬಿಟ್ರೆ ಎಲ್ಲ ಲಿಮಿಟೆಡ್ ಅಲ್ಲಿ ಇರ್ತೀವಿ. ಮಾಸ್ಟರ್ಸ್ ಇವತ್ತು ಈ ವಿಷಯನ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಏನು ನಮಗೆ ಬರೋದಿಲ್ಲ. ಅತಿ ಅನ್ನೋದ್ರಿಂದ ಖಂಡಿತವಾಗ್ಲೂ ಏನು ಬರೋದಿಲ್ಲ. ಎಲ್ಲರೂ ಇಲ್ಲಿ ಎಚ್ಚೆತ್ಕೊಳ್ಬೇಕಾಗಿರುವಂತಹದ್ದು. ಏಕಂದ್ರೆ ಆಲ್ರೆಡಿ ನಾವೀಗ ಎಷ್ಟೋ ಮುಂದೆ ಬಂದಿದ್ದೀವಿ ಅಂದಾಗ ಇನ್ನೂ ಹೆಚ್ಚಿನದಾಗಿ ಏನಾದ್ರೂ ಕಲಿಬೇಕಾಗಿದ್ರೆ ಈ ಸೇವೆಗಳ ಮುಖಾಂತರ ನಾವು ಸಾಕಷ್ಟು ಕಲಿಬಹುದು. ಈ ಸೇವೆಗಳು ಹೇಗ ಅಂತಂದ್ರೆ, ಇಲ್ಲಿರುವಂತ ಒಂದೇ ನಿಮಿಷ, ಎಸ್, ಈ ರೀತಿಯಾಗಿ ಇಲ್ಲಿ ನೀನು ಹೇಳ್ತಾ ಇದ್ದೆ ಸ್ವಲ್ಪ. ಓಕೆ, ಇಲ್ಲಿ ನಾವು ಈ ಸೇವೆಗೆ ಇಳಿದಿದ್ದೀವಿ. ಹಾಗಾದ್ರೆ ಇನ್ನು ಇದನ್ನು ಮಾಡ್ತಾ, ನಮ್ಮ ಕರ್ಮಾನುಸಾರವಾಗಿ ಮಾಡ್ತಾ ಇಲ್ಲಿ ನಮಗೆ ತಿಳಿಸಿಕೊಂಡಂತಹ ಆ
ಒಂದು ನಮ್ಮ ಗುರುಗಳ ರೀತಿಯ ಆ ಏನು ಈ ನಮ್ಮ ಲೈಫಲ್ಲಿ ಈ ಭೂಮಿಗೆ ಏನ್ ಮಾಡಿ ಹೋಗ್ಬೇಕು ಅನ್ನೋದಾಗ್ಲಿ, ಧರ್ಮ ಪ್ರಕಾರ ಏನ್ ಮಾಡ್ಬೇಕು ಅನ್ನೋದಾಗ್ಲಿ, ಅದರ ಜೊತೆಗೆ ಇನ್ನೂ ನಾನು ಇಲ್ಲಿ ಇದ್ದುಕೊಂಡು ಬೇರೆ ಏನಾದ್ರೂ ಸೇವೆ ಮಾಡೋದಿದೇನಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಅದನ್ನೇ ನಾನು ಆಗ್ಲೇ ಹೇಳಿದ್ದು, ಒಂದು ಗಂಟೆಯನ್ನು ಬಾರಿಸ್ತಾ ಇರ್ಬೇಕು ನಾವು. ಯಾಕೆಂದ್ರೆ ಮೇಲೆ ಲೋಕದ ಆ ನಮ್ಮ ಮಾಸ್ಟರ್ಸ್ ಏನಿದಾರಲ್ಲ, ಭೂಮಿಗಾಗಿ ಕಾರ್ಯ ಮಾಡುವಂತಹ ಮಾಸ್ಟರ್ಸ್ ಗಳು ಇದ್ದಾರೆ. ನಮ್ಮನ್ನ ಕಾಯ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಯಾರು ರೆಡಿ ಇದ್ದೀರಾ ಬನ್ನಿ. ಬನ್ನಿ ಅಂದ್ರೆ ನಾವ್ ಇಲ್ಲಿಂದ ಅಲ್ಲಿಗೆ ಹೋಗೋದಲ್ಲ, ಯಾರು ರೆಡಿ ಇದ್ದೀರಾ ಭೂಮಿಗೋಸ್ಕರನೂ ಹೌದು, ಮತ್ತೆ ಕೆಲವು ಆ ಬೇರೆ ಸೇವೆಗಳಿಗಾಗಿ. ಬೇರೆ ಸೇವೆ ಅಂದ್ರೆ ನಾನು ಇವಾಗ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಯಾವ ರೀತಿ ಅಂತಂದ್ರೆ, ಕೆಲವು ಜನರು ಇಲ್ಲಿ ಭೂಮಿ ಮೇಲೆ ತಮ್ಮ ಜೀವನವನ್ನು ಮುಗಿಸಿದ ತಕ್ಷಣ ಮೇಲೆ ಹೋಗಕ್ಕೆ ಹಿಂಜರಿತಾರಂತೆ. ಮೇಲೆ ಹೋಗಕ್ಕೆ ಹಿಂಜರಿತಾರೆ. ಯಾಕೆಂದ್ರೆ ನಾನು ಇನ್ನೂ ಇಲ್ಲಿ ಇದ್ದೀನಿ, ನಾನು ಇದೀನಿ ಅನ್ನುವ ಒಂದು ಭ್ರಮೆಯಲ್ಲಿ ಅವ್ರು ಇರ್ತಾರೆ. ಎಷ್ಟೋ ಈ ದೇಹವನ್ನು ಬಿಟ್ಟ ಮೇಲೆ ಆ ಆತ್ಮಗಳು ಆತ್ಮಲೋಕಕ್ಕೆ ಹೋಗಲೇಬೇಕು. ಆ ಆತ್ಮಲೋಕಕ್ಕೆ ಹೋಗುವ ಒಂದು ನಾಲೆಜ್ ಅಥವಾ ಅವೇರ್ನೆಸ್ ಇಲ್ಲ. ನಾನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಹೌದು ನಾನು ಸತ್ತಿದಿನ ಬದುಕಿದಿನ ಅನ್ನೋದು ಕೂಡ ಅವರಿಗೆ ಅವೇರ್ನೆಸ್ ಇರೋದಿಲ್ಲ. ಮಾಸ್ಟರ್ಸ್, ಇಂತಹ ಆತ್ಮಗಳು ಇವಾಗ ಯಾರಿಗೆ ನಾಲೆಜ್ ಇಲ್ದೇನೆ ಸಾಯ್ತಾರಲ್ಲ, ಅವ್ರು ಖಂಡಿತವಾಗ್ಲೂ ಮೇಲ್ ಹೋಗಕ್ ಇಷ್ಟಪಡಲ್ಲ. ಏನ್ ಮಾಡ್ತವೆ ಅವ ಅಂತಂದ್ರೆ, ಇಲ್ಲಿ ನನ್ನ ಮನೆ ಇದೆ, ನಮ್ಮ ಜನ ಇದ್ದಾರೆ, ನನ್ನ ಬಂಧು ನನ್ನ ಬಳಗ, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ, ನಾನ್ ಯಾಕೆ ಬರ್ಲಿ ಅನ್ನುವ ಒಂದು ಆ ಚಿಂತೆಯಲ್ಲಿ ಅವು ಇಲ್ಲೇ ಸುಳಿತಾ ಇರ್ತವೆ. ಆಕ್ಚುಲಿ ಅಂತಹ ಆತ್ಮಗಳನ್ನ ಮೇಲೆ ಲೋಕದ ಕಾರ್ಯಕರ್ತರು ಅವರನ್ನ ಒತ್ತಾಯ ಪೂರ್ವಕವಾಗಿ ಕರೆದುಕೊಂಡು ಹೋಗೋದಿಲ್ಲ. ಅವರು ನಾಲೆಜ್ ಕೊಡ್ತಾ ಇರ್ತಾರೆ. ನಾಲೆಜ್ ಪ್ರಕಾರ ಇವರು ಅದನ್ನ ತೆಗೆದುಕೊಂಡ್ರು ಅವ್ರ ಜೊತೆಗೆ ಹೋಗ್ತಾರೆ. ಯಾವಾಗ್ಲೂ ಇಷ್ಟು ನಾವು ತಿಳ್ಕೊಬೇಕಾಗಿರೋದು, ಸತ್ತ ಮೇಲೆ ಕಾರ್ಯಕರ್ತರು ಅವ್ರು ಕಂಪಲ್ಸರಿ ಬರ್ತಾರೆ. ಬಂದು ನಮ್ಗೆ ನಾಲೆಜ್ ಕೊಟ್ಟು ಕರ್ಕೊಂಡು ಹೋಗಕ್ಕೆ ಅವ್ರು ಬಂದಿರ್ತಾರೆ. ಓಕೆ ಮಾಸ್ಟರ್ಸ್, ಇಲ್ಲಿ ಏನಾಗುತ್ತೆ ಅಂದ್ರೆ, ಅವರ ಜೊತೆಗೆ ವಾಗ್ವಾದ, ಇಲ್ಲ 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 ನಾನ್ ಅಲ್ಲಿ ಯಾಕೆ ಬರ್ಲಿ, ನಾನು ಇಲ್ಲೇ ಇರ್ಬೇಕು ಅನ್ನುವ ಒಂದು ತಪ್ಪು ತಿಳುವಳಿಕೆ. ಗೊತ್ತಿಲ್ಲ, ತಪ್ಪು ತಿಳುವಳಿಕೆ ಅಲ್ಲ, ಅದು ಅವೇರ್ನೆಸ್ ಇಲ್ದೇನೆ ಆ ಜೀವ ಬಿಟ್ಟು, ಅಂದ್ರೆ ಆ ಜೀವನ ಎಲ್ಲ ಒಂದು ಸತ್ತ ಮೇಲೆ ಹೇಗಿರತ್ತೆ ಅನ್ನೋದೊಂದು ಅವೇರ್ನೆಸ್ ಇಲ್ಲದೆ ಇದ್ದಾಗ ಇದು ನಡೆಯುತ್ತೆ. ಸೊ ಇಲ್ಲಿ ಏನಾಗ್ಬೇಕಾಗಿದೆ ಅಂತಂದ್ರೆ, ಆ ಕೆಲವು ಮಾಹಿತಿಗಳ ಪ್ರಕಾರ ಎಷ್ಟೋ ಸಾಧಕರು ಇದರ ಸಾಧನೆ ಮಾಡಿದ್ದಾರೆ. ಏನು ಅಂತಂದ್ರೆ, ಒಂದ್ ಕಡೆ ಆಕ್ಸಿಡೆಂಟ್ ಆಗತ್ತೆ. ಆಕ್ಸಿಡೆಂಟ್ ಅಂದ್ರೆ ಯುದ್ಧ ನಡೆಯುತ್ತೆ. ಈಗ ಆಲ್ರೆಡಿ ನಾವು ಎಲ್ಲಾ ಯುದ್ಧಗಳನ್ನ ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಇರಾನ್ ಅಮೆರಿಕಾ ಯುದ್ಧಗಳು, ಎಷ್ಟೋ ಜನ ಸತ್ತಿರ್ತಾರೆ. ಇಂಥದೊಂದು ಯುದ್ಧ ನಡೆದಾಗ ಏನಾಗಿದೆ, ಸಾಕಷ್ಟು ಜನ ಸತ್ತು ಹೋಗ್ಬಿಟ್ಟಿದ್ರಂತೆ. ಸಾಕಷ್ಟು ಜನ ಸತ್ತು ಹೋದಾಗ ಕಾರ್ಯಕರ್ತರು ಬಂದ್ರಂತಲ್ಲಿ, ಎಲ್ಲಾ ಬಂದು ಯಾರು ಏನು ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅಲ್ಲೆಲ್ಲ ಬಿದ್ದಂತಹ ಕೆಲವು ಸೈನಿಕರನ್ನ ಅವರ ಆತ್ಮಗಳು, ಇವಾಗ ನೋಡ್ರಿ, ಆ ದೇಹ ಬಿಟ್ಟು ಆಚೆ ಬಂದಂತ ಆತ್ಮಗಳನ್ನ ಅವರು ಸಂತೈಸ್ತಾರಂತೆ. ಮೊದ್ಲಿಗೆ ಸಂತೈಸಿ, ನಿನ್ನ ಜನ್ಮ ಈಗ ಪೂರ್ಣಗೊಳಿಸಿದೀಯಾ, ಈಗ ನಮ್ಮ ಜೊತೆಗೆ ಬಾ ಅಂತ ಹೇಳಿ ಕರೀತಾರಂತೆ. ಸೊ ಇದು ಆಗಿರುವಂತ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಕರೆದಾಗ ಏನಾಗುತ್ತೆ ಅಂದ್ರೆ, ಎಷ್ಟೋ ಆತ್ಮಗಳು ಒಪ್ಪದೇ ಇರ್ತಾರೆ. ಒಪ್ಪದೆ, ನಾನ್ ಯಾಕೆ ಬರ್ಲಿ, ನನ್ನ ದೇಹ ಎಲ್ಲಿದೆ, ಅಲ್ಲಿದೆಯಾ, ಅಲ್ಲಿದೆಯಾ ಅಂತ ಹುಡ್ಕೊಂಡು ಹೋಗ್ತಾ ಇರ್ತಾರಂತೆ. ಈ ದೇಹವನ್ನು ಹುಡ್ಕೊಂಡು ಹೋಗ್ತಾ ಕುಂತಾರೆ, ನನ್ನ ದೇಹ ಎಲ್ಲಿ. ಎಷ್ಟೋ ಕಡೆ ಅವರವರ ದೇಹವನ್ನ ನೋಡಿ ತುಂಬಾ ಅಂದ್ರೆ ಕೆಲವರು ಸುಟ್ಟು ಹೋಗಿದ್ದಾರೆ. ಆ ಒಂದು ಬಾಂಬಿನ ಒಂದು ಅಗ್ನಿಯಲ್ಲಿ ಅವರು ಸುಟ್ಟು ಹೋಗಿದ್ದಾರೆ. ಆಮೇಲೆ ಕರುಕಲಾಗಿದ್ದಾರೆ ಕೆಲವ್ರದ್ದು ದೇಹ. ಅವರ ದೇಹ ಅಂದ್ರೆ ಅವ್ರಿಗೆ ಆ ಸಮಯದಲ್ಲಿ ಕಾಣಿಸಲ್ಲ, ಬಟ್ ಹುಡುಕ್ತಾ ಹೋಗ್ತಾ ಇರ್ತಾರೆ, ನನ್ನ ದೇಹ ಎಲ್ಲಿ. ಇದಕ್ಕೆ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಉನ್ನತ ಲೋಕದ ಆ ಕಾರ್ಯಕರ್ತರು ಬಂದು ಎಷ್ಟೋ ಸಂತೈಸಿದ್ರು ಕೂಡ ನಾವು ಹೋಗಿಲ್ಲ ಅಂತಂದ್ರೆ ಇಲ್ಲೇ ಎಷ್ಟೋ ವರ್ಷಗಳು ಇರ್ಬೇಕಾಗತ್ತೆ, ಅಥವಾ ಎಷ್ಟೋ ತಿಂಗಳುಗಳು ಇಲ್ಲಿ ಇರ್ಬೇಕಾಗತ್ತೆ ಈ ಸಿಚುವೇಶನ್. ಹಾಗಂದ್ರೆ ಇಲ್ಲಿ ನಾವ್ ಏನ್ ತಿಳ್ಕೊಬೇಕಾಗಿದೆ ಅಂತಂದ್ರೆ,
ಅವೇರ್ನೆಸ್ ಇದ್ದಾಗ್ಲೆ, ಜೀವನ ಇದ್ದಾಗ್ಲೇನೆ ನಾವು ಅವೇರ್ನೆಸ್ ಆಗಿ ಇರ್ಬೇಕು. ಏನಿದು ಅಂತಂದ್ರೆ, ನಾನು ಸತ್ತ ಮೇಲೆ ನನ್ನ ಆತ್ಮ ನನ್ನ ದೇಹವನ್ನು ಹುಡುಕತ್ತೆ. ದೇಹ ಸಿಕ್ಕಿಲ್ಲ ಅಂದ್ರೆ ಟಕ್ಕಂತ ಗೊತ್ತಾಗುತ್ತೆ. ಯಾರನ್ನಾದ್ರೂ ನಾವು ಮಾತಾಡಿಸ್ತಾ ಇದ್ದೀನಿ, ಯಾರು ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ಎಸ್ 100% ನಾನು ಇಲ್ಲ, ನಾನು ಸತ್ತಿದೀನಿ ಅನ್ನೋದು ಪಕ್ಕ ಆಗತ್ತೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಕಾರ್ಯಕರ್ತರು ಬಂದಾಗ ಆ ಕಾರ್ಯಕರ್ತರು ಹೇಳ್ತಾರೆ, ನಮ್ಗೆ ಇಷ್ಟು ನಾಲೆಜ್ ಇರ್ಲೇಬೇಕು. ಯಾವ ಮನುಷ್ಯ ಸತ್ತ ಮೇಲೆ ಆದ್ರೂ ಈ ನಾಲೆಜ್ ಇರ್ಬೇಕು. ನಾವ್ ಹೇಳ್ಬೋದು, ನಾನು ಸ್ವಲ್ಪ ವೇಟ್ ಮಾಡ್ತೀನಿ, ನೋಡಿ ನಾನು ಬರ್ತೀನಿ ಅಂತ. ಅಂದ್ರೆ ನನ್ಗೆ ಒಂದ್ ಸ್ವಲ್ಪ ಸಮಯ ಕೊಡಿ, ಇಲ್ಲೇ ಇರಿ ಅಂತ ಕೇಳ್ಬಿಟ್ಟು ನಮ್ಗ್ ಆ ರೀತಿಯಾಗಿ ನಾವು ನೋಡ್ತಾ ಹೋದ್ರೆ ನನ್ ಇದೀನಾ ಇಲ್ಲ ನೋಡಿ, ಆ ಅವೇರ್ನೆಸ್ ಇರ್ಬೇಕು ನಮಗೆ. ನನ್ ದೇಹ, ನನ್ನ ಆತ್ಮ ಹೋಗ್ತಾ ಅದು ಗೊತ್ತಾಗತ್ತೆ. ಬಟ್ ನನ್ ದೇಹ ಹುಡ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಇಲ್ಲ, ಎಲ್ಲಿ ನಾನ್ ನಾನಂದ್ರೆ ನನ್ನ ದೇಹ ಅಂತ ಅನ್ಕೊಂಡ್ ನೋಡ್ರಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಅನ್ನೋದು ನನ್ನ ದೇಹ ಅನ್ನೋದು ನಾನು ಹುಡ್ಕೊಂಡು ಹೋಗುವಂತ ಸ್ಥಿತಿಯಲ್ಲಿ ನಾವ್ ಇರ್ತೀವಿ. ಎಂತ ಕನಿಷ್ಠಕರವಾದಂತಹ ಸಮಯ ಬರುತ್ತೆ ಅಂತಂದ್ರೆ, ದೇಹ ಎಲ್ಲಿ, ನನ್ನ ದೇಹ ಎಲ್ಲಿ, ನೋ ದೇಹ ಕಾಣಿಸೋದಿಲ್ಲ. ಅರ್ಥ ಮಾಡ್ಕೋಬೇಕು, ಎಸ್ ನಾನಿಲ್ಲ, ನಂದು ಮುಗಿದು ಹೋಗಿದೆ ಅಂತ ಹೇಳ್ಬಿಟ್ಟು. ಅವಾಗ ನಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಆ ಕಾರ್ಯಕರ್ತರಿಗೆ ನಾವು ಕೇಳ್ಕೋಬಹುದು. ನಾವ್ ನನ್ಗೇನಾಯ್ತು, ನಾನು ಇದೀನಾ ಇಲ್ಲ. ಸೊ ಈ ಅವೇರ್ನೆಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಓಕೆ, ಇದು ಇಲ್ಲಿಂದ ಶುರುವಾಗತ್ತೆ. ಎಸ್, ಅಲ್ಲಿ ಗೊತ್ತಾದ್ಮೇಲೆ ಎಷ್ಟೋ ಅಲ್ಲಿರುವ ಸೈನಿಕರು ಅರ್ಥ ಆಗಿ ಅವ್ರ ಹಿಂದೆ ಹೋದ್ರಂತೆ. ಓಕೆ, ಇನ್ನು ಎಷ್ಟೋ ಆತ್ಮಗಳಿಗೆ ಅರ್ಥ ಆಗ್ಲಿಲ್ಲ, ನಾನು ಇಲ್ಲೇ ಇರ್ತೀನಿ. ಸೊ ಅಲ್ಲಿ ಒಬ್ಬ ಏನು ಅಂತಂದ್ರೆ, ನಮ್ಮ ಹಾಗೆ ಇಲ್ಲೇ ಇದ್ದುಕೊಂಡು ಈ ಲೋಕಕ್ಕೂ ಸೇವೆ ಮಾಡ್ಬೇಕು ಮತ್ತು ಆ ಲೋಕಕ್ಕೂ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆತನಿಗೆ ಒಬ್ರು ಮಾಸ್ಟರ್ ಗೈಡ್ ಕೊಡ್ತಾ ಇದ್ರಂತೆ. ಯಾಕಂದ್ರೆ ಆರಿಸ್ಕೊಂಡಿರ್ತಾರೆ, ಈತ ಕರೆಕ್ಟ್ ಆಗಿ ವರ್ಕ್ ಮಾಡಕ್ ಇವ ಸೂಟೇಬಲ್ ಅಂತ ಆರಿಸ್ಕೊಳ್ತಾರಂತೆ. ಆ ಮನುಷ್ಯನಿಗೂ ಕೂಡ ಯಾರಿಲ್ಲಿ ಜೀವಂತವಾಗಿದ್ನೋ ಆತನನ್ನ ಆರಿಸ್ಕೊಂಡು ಆತನ ಮೂಲಕ ಆತನಿಗೆ ಎಲ್ಲವನ್ನು ಹೇಳ್ಕೊಡೋದು. ಸೇವೆ ಅಂದ್ರೆ ಏನು, ಯಾವ ರೀತಿಯಾಗಿ ನೀನು ಉನ್ನತವಾಗಿ ನೀನು ಸೇವೆ ಮಾಡ್ಬೋದು. ನೀನ್ ಬದುಕಿದೀಯಾ, ಇನ್ನ ಸೂಕ್ಷ್ಮ ಶರೀರದಿಂದ ಹೊರಗಡೆ ಬಂದು ಇಲ್ಲಿ ಭೂಮಿಗಷ್ಟೇ ಇಲ್ಲ, ನೀನು ಮೇಲೆ ಲೋಕದಲ್ಲಿ ಕಾರ್ಯಕರ್ತರ ಜೊತೆಗೆ ನೀನು ಎಷ್ಟು ವರ್ಕ್ಗಳನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು, ಆಮೇಲೆ ಎಲ್ಲಾ ಲೋಕದ ಮಾಹಿತಿಗಳನ್ನ ನಾವು ಸತ್ತ ಮೇಲೆ ಯಾವ ಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಯಾವ ಲೋಕಕ್ಕೆ ಏನ್ ನಡೀತಾ ಇರುತ್ತೆ, ಅಲ್ಲಿ ಯಾವ ಕೆಲ್ಸಗಳು ಇರ್ತವೆ, ಅಥವಾ ಯಾವ ಆತ್ಮ ಎಷ್ಟು ಇಲ್ಲಿ ಜೀವನ ತಗೊಂಡು ಏನನ್ನು ಕಲಿತು ಹೋಗಿರ್ತಾನೆ, ಎಷ್ಟು ತರಬೇತಿಯನ್ನು ಮತ್ತೆ ಅಲ್ಲಿ ಆಶಿಸ್ತಾ ಇರ್ತಾನೆ, ಇದು ಎಲ್ಲ ನಡೀತಾ ಇರುತ್ತೆ. ಇಂತಹ ಒಂದು ಮಾಹಿತಿಯನ್ನ ಅಲ್ಲಿ ಈ ಒಬ್ಬ ಮನುಷ್ಯನನ್ನ ಸೂಕ್ಷ್ಮ ರೂಪದಲ್ಲಿ ಕರೆದುಕೊಂಡು ಎಲ್ಲವನ್ನು ಆತನಿಗೆ ಅಂದ್ರೆ ಅವನ ವಿಚಾರಕ್ಕೆ ಅಂದ್ರೆ ಅವನ ಮೈಂಡಿಗೆ ಗೊತ್ತಾಗ್ಬೇಕು. ಸೊ ಇಷ್ಟೆಲ್ಲಾ ವರ್ಕ್ ಇದಾವೆ ಅಂದಾಗ ತನ್ನವರು ಸತ್ತಿದ್ದಕ್ಕಾಗಿ ಎಷ್ಟೋ ಕಷ್ಟವನ್ನು ಪಡ್ತಾ ಇದ್ನಂತೆ. ಅವಾಗ ನೀನ್ ಯಾರಿಗೋಸ್ಕರ ಸತ್ತಂತ ವ್ಯಕ್ತಿಗೋಸ್ಕರ ನೀನು ನೋವನ್ನು ಪಡ್ತಾ ಇದೀಯ, ಆ ವ್ಯಕ್ತಿಯನ್ನು ನೀನು ನೋಡಬಹುದು ಅಂದಾಗ, ಆ ವ್ಯಕ್ತಿಯನ್ನು ನೋಡಿ ಮಾತಾಡಿಸಿದಾಗ ಖಂಡಿತವಾಗ್ಲು ಆ ವ್ಯಕ್ತಿನೂ ಕೂಡ ಆ ಒಂದು ಸೈನ್ಯದಲ್ಲಿ ಇದ್ದಂತವರು. ಅವಾಗ ಏನಾಗುತ್ತೆ ಅಂತಂದ್ರೆ, ಓಹೋ, ಜೀವನ ಅಂದ್ರೆ ಇಷ್ಟೇನಾ, ಸತ್ತ ಮೇಲೂ ಕೂಡ ಆತನೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ಸೊ ಈಗ ಹೇಳ್ತಾನೆ, ನೋಡು, ನಿಮ್ಮ ಸಂಬಂಧಿ ಅವನಿಗೆ ಕೆಲಸ ಇದೆ, ಅದಕ್ಕಾಗಿ ಅವನು ಮೇಲೆ ಬಂದಿದ್ದಾನೆ. ಇದನ್ನೆಲ್ಲ ಅವರು ತಿಳಿಸಿಕೊಡ್ತಾ ಇದ್ರಂತೆ. ಈ ಆತ್ಮಕ್ಕೆ ಅವೇರ್ನೆಸ್ ಬಂತು ಅಂದ್ರೆ, ಈ ಆತ್ಮ ಅಂದ್ರೇನೆ ಇಲ್ಲಿ ಭೂಮಿಯ ಮೇಲೆ ಅವನಿನ್ನು ಬದುಕಿದ್ದಾನೆ. ಅವನು ಮಲಗಿದಾಗ ಅವನು ಸೂಕ್ಷ್ಮ ಶರೀರವನ್ನು ಕರ್ಕೊಂಡು ಆ ಒಬ್ಬ ಮಾಸ್ಟ್ರು ಎಲ್ಲವನ್ನು ಹೇಳ್ಕೊಟ್ರಂತೆ. ಪರಲೋಕದಲ್ಲಿ ಏನೆಲ್ಲ ಇರತ್ತೆ, ಹೇಗಿರತ್ತೆ ಏನಂತ. ಸೊ ಇವ್ರಿಗೆ ಅನಿಸ್ತು ಅಂತೆ, ಒಂದ್ಸರಿ ನಾನು ಎಷ್ಟೋ ಕೆಲಸ ಮಾಡಕ್ಕೆ ಇಲ್ಲಿ ಬರ್ಬೇಕು. ಯಾಕಂದ್ರೆ ಆಗ ತಾನೇ ನೋಡ್ತಾ ಇದ್ದಾರೆ, ಎಲ್ಲೋ ಒಂದು ಬಾಂಬ್ ದಾಳಿ ಆಗ್ಬಿಟ್ಟು ಎಷ್ಟೋ ಸೈನಿಕರು ಸತ್ತು ಹೋಗ್ತಾ ಇದ್ದಾರೆ. ಅವರಿಗೆ ಅವೇರ್ನೆಸ್ ಇಲ್ಲ ಕೆಲವರಿಗೆ.
ಅವ್ರ ಮನೆಗಳಿಗೆ ಹೋಗಿ ವಿಷಯಗಳನ್ನು ಮುಟ್ಟಿಸುವಂತಹ ಒಂದು ಸೇವೆ ಆಗಿರಬಹುದು, ಅಲ್ಲಿ ಸತ್ತಂತಹ ಆ ಬಾಡಿ ಬಿಟ್ಟು ಬಂದಿರುವಂತ ಆತ್ಮಗಳು ಹೊರಗೆ ಬಂದ ಮೇಲೆ ತುಂಬಾ ವಿಚಲಿತರಾಗಿರ್ತಾರೆ. ಅವರಿಗೆ ಗೈಡೆನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರಂತೆ. ನೋ, ನಿಂದೀಗ ಜೀವನ ಮುಗಿದಿದೆ. ಯಾರು ಕೊಡ್ತಾ ಇದ್ದಾರೆ ಇಲ್ಲಿ? ಇದ್ದಂತಹ ಈ ಭೂಮಿ ಮೇಲೆ ಇನ್ನೂ ಇದ್ದಾರೆ, ಆದ್ರೆ ತಾನು ಮಲಗಿದಾಗ ತನ್ನೊಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಹೋಗ್ತಾ ಇದ್ದಾನೆ ಆ ವ್ಯಕ್ತಿ. ಯಾಕಂದ್ರೆ ಗೈಡೆನ್ಸ್ ಮೂಲಕ ಮೇಲೆ ಲೋಕದ ಮಾಸ್ಟರ್ಸ್ ಆರಿಸಿಕೊಂಡು ಇವ್ರಿಗೆ ಎಷ್ಟೋ ಗೈಡೆನ್ಸ್ ಕೊಟ್ಮೇಲೆ ಇವ್ರು ಸ್ಟಾರ್ಟ್ ಮಾಡಿದ್ರಂತೆ, ಹೌದು ನಾನು ಇನ್ನೂ ಏನೋ ಮಾಡ್ಬೇಕು. ಯಾಕಂದ್ರೆ ಎಷ್ಟೋ ಸತ್ತಂತ ವ್ಯಕ್ತಿಗಳಿಗೆ ಅಲ್ಲಿ ಸೇವೆಯನ್ನ ನಾನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಂದೆ ಹೋಗಿ ಮಾಡ್ತಾ ಇದ್ರಂತೆ. ಇಲ್ಲ ನಾನ್ ಮಾಡ್ಬೇಕು, ನಾನ್ ಗೈಡೆನ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಆತ್ಮಗಳಿಗೆ ಗೈಡೆನ್ಸ್ ಕೊಡಕ್ಕೆ ಹೋದ್ರಂತೆ. ನಿನ್ನೆ ಜೀವನ ಮುಗಿಸಿದೀಯಾ, ಈಗ ತಾನೇ ನೀನು ಅಂದ್ರೆ ನಿನ್ನ ಶರೀರವನ್ನು ತ್ಯಜಿಸಿ ಹೊರಗ್ ಬಂದಿದೀಯಾ, ನೀನ್ ಅವೇರ್ನೆಸ್ ತಗೋ, ಹೀಗಾಗಿದೆ ಅಂತ ಎಷ್ಟೋ ಜನರಿಗೆ ಆ ಅವೇರ್ನೆಸ್ ನ ಕೊಡ್ತಾ ಹೋದ್ರಂತೆ. ಈ ರೀತಿಯಾದಂತಹ ಸೇವೆಗಳು ನಮಗೆ ಹೇಗೆ ಅಂತಂದ್ರೆ ಇಹ ಮತ್ತು ಪರಲೋಕದ ಸೇವೆಗಳು ಆಗ್ತವೆ. ಈಗ ಕಾರ್ಯಕರ್ತರು ಎಷ್ಟೋ ಒಂದೇ ಸರಿ ಅಲ್ಲಿ ಮರಣ ಆದಾಗ ಮೇಲೆ ಲೋಕದ ಕಾರ್ಯಕರ್ತರು ಖಂಡಿತವಾಗ್ಲೂ ಬರ್ತಾರೆ, ಅವ್ರಿಗೆಲ್ರಿಗೂ ಗೈಡೆನ್ಸ್ ಕೊಡ್ತಾರೆ, ಇದು ನಡೀತಾ ಇರತ್ತೆ. ಅಲ್ಲಿರುವಂತಹ ಮಾಸ್ಟರ್ಸ್ ಇವರ ಸೇವೆಗಳನ್ನ ನೋಡಿ, ಯಾರು ಈ ಮನುಷ್ಯ, ಇನ್ನು ಭೂಮಿ ಮೇಲೆ ಇರುವಂತಹ ಮನುಷ್ಯ ತಾನು ಸೂಕ್ಷ್ಮ ಶರೀರದಲ್ಲಿ ಬಂದ್ಬಿಟ್ಟು ಸೇವೆಗಳನ್ನು ಮಾಡೋದನ್ನ ಗುರ್ತಿಸಿ ಮೇಲೆ ಲೋಕದ ಆ ಕಾರ್ಯಕರ್ತರು ಏನು ಆ ಸತ್ತಂತಹ ಆತ್ಮಗಳಿಗೆ ಏನು ನಾಲೆಜ್ ಕೊಡಕಂತ ಬಂದು, ಅಂದ್ರೆ ಅವ್ರ ನಾಲೆಜ್ ಕೊಟ್ಟು ಅವ್ರು ಕರ್ಕೊಂಡು ಹೋಗ್ಬೇಕು ಮೇಲೆ ಅಂತ ಬಂದಂತಹ ಕಾರ್ಯಕರ್ತರು ಈ ಒಬ್ಬ ಮನುಷ್ಯನನ್ನು, ಅಂದ್ರೆ ಈ ಸೂಕ್ಷ್ಮ ಲೋಕದಲ್ಲಿ ಬಂದಂತಹ ಮನುಷ್ಯನನ್ನು ನೋಡ್ಬಿಟ್ಟು, ಇದು ಒಂದು ಪುಸ್ತಕದಲ್ಲಿ ಇದೆ, ಈ ರೀತಿಯಾಗಿ ಅವರನ್ನ ನೋಡಿ, ಅವ್ರ ಹೆಸರು ಪೀಟರ್ ರಿಶೆಲ್. ಈ ಪೀಟರ್ ರಿಶೆಲ್ ಅವ್ರಿಗೆ ಹೇಳ್ತಾರೆ, ನೋಡು ನಿಮ್ಮಂತಹ ಭೂಮಿ ಮೇಲಿರುವಂತಹ ಎಷ್ಟೋ ಪುಣ್ಯಾತ್ಮರು ನಮ್ಮಂತವ್ರಿಗೆ ಹೇಳ್ತಾರೆ, ನಿಮ್ಮ ಹಾಗೆ ಸೇವೆ ಮಾಡಕ್ಕೆ ಮುಂದೆ ಸಾಕಷ್ಟು ಜನ ಬರ್ಬೇಕು ಅಂತ ನಮ್ಗೆ ಇಷ್ಟ ಆಗತ್ತೆ. ನೀವು ಎಷ್ಟು ಚೆನ್ನಾಗಿ ಸೇವೆಗಳನ್ನು ಮಾಡ್ತಾ ಇದ್ದೀರಾ, ಎಷ್ಟು ಅವೇರ್ನೆಸ್ ಆಗಿ ನೀವು ಇಟ್ಕೊಂಡು ಬರೀ ಭೂಲೋಕದಲ್ಲಿ ನಿಮ್ಮ ಕಾರ್ಯಗಳು, ನಿನ್ನ ಕರ್ಮಗಳು ಅದನ್ನೂ ಮಾಡ್ಕೊಂಡು ಇನ್ನೂ ಉನ್ನತವಾದ ಸೇವೆಗೆ ಇಳಿದಿದ್ದೀರಾ ನೀವು. ನಿಮ್ಮಂತಹ ಎಷ್ಟೋ ಮನುಷ್ಯರು ಇಂತಹ ಸೇವೆಗೆ ಮುಂದಾಗ್ಬೇಕು ಅಂತ ಹೇಳಿದ್ರಂತೆ. ಎಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ನೋಡಿ ಮಾಸ್ಟರ್ಸ್ ಅವ್ರನ್ನ. ಸೊ ಆತ ಮಲಗಿ ತನ್ನ ಸೂಕ್ಷ್ಮ ಶರೀರ ಹೊರಗಡೆ ಹೋಗ್ಬೇಕು, ನಾನು ಸೇವೆಗೆ ಮುಂದೆ ಹೋಗ್ಬೇಕು, ನಾನು ಇನ್ನೂ ಏನೋ ಕಲಿಯೋದಿದೆ, ನಾನು ತಿಳ್ಕೋಬೇಕು, ಸೇವೆಗಳನ್ನು ಕೊಡಬೇಕು ಅಂತೇಳಿ ಆತ ಪ್ರತಿದಿನ ಆ ಒಂದು ಸೂಕ್ಷ್ಮ ಶರೀರದಲ್ಲಿ ಬಂದ್ಬಿಟ್ಟು ಅಂತಹ ಸೇವೆಗಳನ್ನು ಮಾಡಕ ಸ್ಟಾರ್ಟ್ ಮಾಡಿದಂತೆ. ಇನ್ನು ಏನ್ ತಿಳ್ಕೊಳ್ಳೋದಿದೆ, ಇನ್ನು ಏನ್ ಗೈಡೆನ್ಸ್ ಕೊಡ್ಬೇಕು ಅಂತ ಹೇಳಿ ಎಷ್ಟೋ ಸೇವೆಗಳನ್ನು ಅದೇ ರೀತಿಯಾಗಿ ಹೇಳಿದ್ರಂತೆ, ಮಾಸ್ಟರ್ಸ್ ನನಗೆ ಈ ಸೇವೆ ಮಾಡಕ್ಕೆ ನನಗೆ ತುಂಬಾ ತೃಪ್ತಿ ಇದೆ. ನಾನು ಸಾಕಷ್ಟು ಇಲ್ಲಿ ನಮ್ಮ ಒಡ ಹುಟ್ಟಿದವರು ಇಲ್ಲಿ ಸತ್ತಾಗ ನಾನು ತುಂಬಾ ವ್ಯಥೆ ಪಟ್ಟಿದ್ದೀನಿ. ಆದ್ರೆ ನನ್ಗೆ ಒಬ್ಬ ಮಾಸ್ಟರ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ, ನನ್ಗೆ ಒಂದು ಗೈಡ್ ಮಾಡ್ಬಿಟ್ಟು ನನ್ನನ್ನ ಉನ್ನತಿಯಾಗಿ ಬೆಳೆಸ್ಬಿಟ್ಟಿದ್ದಾರೆ. ನನ್ನನ್ನು ಉನ್ನತಿಯಾಗಿ ಬೆಳೆಸಿದ ಮೇಲೆ ನಾನು ನನ್ನ ಆ ರಕ್ತ ಸಂಬಂಧಿಯನ್ನ ನಾನು ಇಲ್ಲಿ ಕಂಡೆ. ಅಂದ್ರೆ ಯಾರು ಸತ್ತು ಹೋಗಿದ್ರು ಅವ್ರ ರಕ್ತ ಸಂಬಂಧಿ ಸಹೋದರ, ಆತನನ್ನು ಕಂಡು ನಾನು ತುಂಬಾ ತೃಪ್ತಿಯಾದೆ. ಏಕೆಂದ್ರೆ ಆ ಸಹೋದರ ಮೇಲೆ ಇಲ್ಲಿ ಅಂದ್ರೆ ಸತ್ತು ಬಂದಿರೋದು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಅನ್ನೋದು ನನಗೆ ಅವ್ರು ಹೇಳಿದ ಮೇಲೆ, ತೋರಿಸಿದ ಮೇಲೆ ಗುರ್ತಾಯ್ತು. ನಾನು ಸೂಕ್ಷ್ಮ ಶರೀರದಲ್ಲಿ ಎಲ್ಲವನ್ನೂ ನೋಡ್ತಾ ಇದ್ದೀನಿ ಅಂತ ಹೇಳಿ ನಾನು ಭೇಟಿ ಕೂಡ ಆದೆ. ನನ್ ಭೇಟಿಯಾಗಿ ಅವರ ಕಾರ್ಯಗಳು ಇದಾವೆ ಅನ್ನೋದು ನನಗೆ ಪೂರ್ತಿ ಮನನ ಆಯ್ತು. ಸೊ ಯಾವುದನ್ನು ತಡೆಯುವ ಹಾಗಿಲ್ಲ ಮಾಸ್ಟರ್ಸ್, ಇಲ್ಲಿ ನಾವು ತಿಳ್ಕೋಬೇಕು. ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಅಯ್ಯೋ ಸತ್ತ ಅಂತ ದುಃಖಿಸಬೇಡಿ ದಯವಿಟ್ಟು. ಬಹಳ ವರ್ಕ್ ಇದೆ ಇಲ್ಲಿ, ಬಹಳ ವರ್ಕ್ ಇದೆ. ನಾವು ವರ್ಕಿಗೋಸ್ಕರ ಇಲ್ಲಿ ಬಂದಿದೀವಿ, ನಮ್ಮ ಆತ್ಮ ಉನ್ನತಿಗೋಸ್ಕರ, ಅನುಭವಕ್ಕಾಗಿ ಇಲ್ಲಿ ಬಂದಿದೀವಿ ನಾವು. ಸೊ ಬರೀ ಒಂದು ಅನುಭವಕ್ಕಾಗಿ ಅಷ್ಟೇ ಎಲ್ಲ ಬಂದಿದ್ದೆವು. ನಮ್ಮ ಕರ್ಮಾನುಸಾರವನ್ನು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಕ್ ಬಂದಿದೀವಿ. ನಮ್ಮ ಕರ್ಮಗಳನ್ನು ಚಾಚು ತಪ್ಪದೆ ಮಾಡ್ಬೇಕು. ಮತ್ತೆ ನಮ್ಮ ಒಂದು
ಅನುಭವಗಳನ್ನು ನಾವು ಬೆಳೆಸ್ಕೋಬೇಕು, ಮಾಡ್ಕೊಂಡು ಅದನ್ನ ನಾವು ತಿಳ್ಕೋಬೇಕು. ಒಳ್ಳೆಯ ಕೆಲಸಗಳನ್ನೇ ಮಾಡ್ಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೇಕು, ಒಳ್ಳೆಯ ಮಾತುಗಳನ್ನೇ ಆಡ್ಬೇಕು, ಒಳ್ಳೆಯದನ್ನೇ ಕೇಳಿಸ್ಕೋಬೇಕು, ಒಳ್ಳೆಯದನ್ನೇ ನೋಡ್ಬೇಕು. ಒಳ್ಳೆಯ ದೃಷ್ಟಿಕೋನ ಕೂಡ ಬಹಳ ಇಂಪಾರ್ಟೆಂಟ್ ಮಾಸ್ಟರ್ಸ್. ಜೊತೆಗೆ ಆ ಯಾರೇ ಆಗ್ಲಿ ಟೀಚರು ಒಂದು ಪೇಜ್ ಓದಿ ಅದರ ಅರ್ಥವನ್ನು ಹೇಳಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಏನಿದೆ ನಾನು ಕಲಿಯಕ್ ರೆಡಿ ಇದೀನಿ ಅಂತ ಯಾವತ್ತೂ ಇರ್ಬೇಕಂತೆ ನಾವು. ನೆಕ್ಸ್ಟ್ ಪೇಜ್ ಏನಿದೆ ನಾಳೆ ಹೇಳ್ತೀನಿ ಅಂತ ಹೇಳಿರ್ತಾರೆ, ನಾವು ರೆಡಿ ಇದ್ದೀವಿ ಇವತ್ತೇ ಓದ್ಬಿಡೋಣ ಏನಿದೆ ಅಂತ ಹೇಳಿ. ಸೊ ಮೇಲೆ ಲೋಕದ ಕಾರ್ಯಕರ್ತರು ನಮಗಾಗಿ ಕಾಯ್ತಾ ಇರ್ತಾರೆ, ಸೇವೆ ಕೊಡ್ರಿ ಅಂತ ಕಾಯ್ತಿದ್ದಾರೆ, ನೀನ್ ಇವತ್ತೇ ಬಾ ಅಂತ ಕಾಯ್ತಾ ಇಲ್ಲ ಪಾಪ ಅವರು. ಆ ಸೇವೆಗಳನ್ನ ಪ್ರತಿಯೊಬ್ರು ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಈ ಪೀಟರ್ ರಿಶೆಲ್ ಅವರು ಸಾಕಷ್ಟು ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಏನು ಅಲ್ಲಿ ಇರುವಂತಹ ಇವರನ್ನ ಆರಿಸ್ಕೊಂಡಂತಹ ಮಾಸ್ಟರ್ ಅವ್ರಿಗೆ ಎಲ್ಲಾ ವಿಧಾನದಲ್ಲಿ ಎಲ್ಲಾ ಲೋಕಗಳನ್ನು ತೋರಿಸಿದ ಮೇಲೆ ನೆಕ್ಸ್ಟ್ ಅವರವರೇ ಹೋಗಿ ಆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರಂತೆ, ಈಗ ತಿಳ್ಕೊಂಡ್ ಬರ್ತಾ ಇದ್ರಂತೆ, ಆ ಸಾಧನೆಗೆ ಮುಂದಾದ್ರಂತೆ. ಆಮೇಲೆ ಸೇವೆಗಳು ಇಹ ಮತ್ತು ಪರಲೋಕ. ನೋಡು, ಪರಲೋಕಕ್ಕೆ ಹೋಗುವಂತ ಆತ್ಮಗಳು, ಆತ್ಮ ಲೋಕಕ್ಕೆ ಹೋಗ್ಬೇಕಾಗಿರುವಂತ ಎಷ್ಟೋ ಆತ್ಮಗಳಿಗೆ ಇವರು ನಾಲೆಜ್ ಕೊಟ್ಟು ಕಳಿಸಿದ್ರಂತೆ. ನೋಡ್ರಿ, ಸಹಾಯಕರು ಬಂದಿದ್ದಾರೆ, ಅವ್ರ ಜೊತೆ ನೀವು ಹೋಗ್ಲೇಬೇಕು, ನೀವ್ ಇಲ್ಲಿ ತುಂಬಾ ಕಷ್ಟ ಪಡ್ತೀರಾ, ಇಲ್ಲಿ ಏನು ಇಲ್ಲ, ನಿಮ್ಮ ಕೆಲಸ ಮುಗಿದಾಗಿದೆ, ಅಲ್ಲಿ ಮೇಲೆ ನಿಮ್ಮ ಕಾರ್ಯಗಳು ಸಾಕಷ್ಟಿದೆ, ನಿಮ್ಗೆ ಇನ್ನೂ ಒಂದು ಮೇಲೆ ಜೀವನ ಇದೆ. ಈ ರೀತಿಯಾದಂತ ನಾಲೆಜ್ ನ ಕೊಡ್ತಾ ಹೋದ್ರಂತೆ. ಈ ರೀತಿ ನಾಲೆಜ್ ಕೊಟ್ಟು ನೋಡ್ರಿ ಅವ್ರಿಗೆ ಎಷ್ಟು ನಾಲೆಜ್ ಬಂದಿರ್ಬೇಕು, ಅವರನ್ನ ಆರಿಸಿಕೊಟ್ಟಂತ ಮಾಸ್ಟ್ರು ಯಾವ ರೀತಿಯಾಗಿ ಹೇಳ್ಕೊಟ್ಟಿರ್ಬಹುದು. ಇದು ಅವರಿಗೆ ಅಷ್ಟೇ ಅಲ್ಲ, ಎಷ್ಟೋ ಮಾಸ್ಟರ್ಸ್ ಏನೋ ಹೇಳ್ತಿದ್ದಾರೆ. ಒಂದೇ ನಿಮಿಷ, ಯಾರೋ ಮೆಸೇಜ್ ಮಾಡ್ತಿದ್ದಾರೆ. ಓಕೆ, ಈ ರೀತಿಯಾಗಿ ಅವ್ರು ಎಷ್ಟು ನಾಲೆಜ್ ಕೊಟ್ಟಿದ್ದು ಇವ್ರು ಬೆಳೆಸ್ಕೊಂಡು ನೆಕ್ಸ್ಟ್ ನಾನು ಇನ್ನೂ ರೆಡಿ ಇದ್ದೀನಿ ಅಂತ ರೆಡಿ ಆಗ್ತಾ ಇದ್ರಂತೆ. ಸೊ ಈ ರೀತಿಯಾಗಿ ಪರಲೋಕಕ್ಕೂ ನಾವು ಸೇವೆಗಳನ್ನು ಮಾಡುವ ಅವಕಾಶಗಳು ಇವೆ ಮಾಸ್ಟರ್ಸ್. ಸೇವೆಗೆ ಎಲ್ಲರೂ ಇಳಿಬೇಕು, ಸೇವೆಯೇ ಸಾಧನೆ ಅನ್ನೋದು ಇಲ್ಲಿ ನಾವು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ನಾವು ಯಾವಾಗ ಮುಂದೆ ಹೋಗ್ತೀವಿ, ಮಾಸ್ಟರ್ಸ್ ನನಗೆ ಸೇವೆ ಕೊಡ್ರಿ ಅಂತ ನಾವು ಯಾವಾಗ ರೆಡಿ ಆಗ್ತೀವೋ ನಮಗೆ ನಾಲೆಜ್ ಖಂಡಿತವಾಗ್ಲು ಅವರು ನಮ್ಮ ಸಾಧನೆಯಲ್ಲಿ ಮಾಸ್ಟರ್ಸ್ ಗಳು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಎಸ್, ನೀನ್ ರೆಡಿ ಇದೀಯಾ, ಬಾ, ಈ ಸೇವೆ ಇದೆ. ಪ್ರತಿದಿನ ನಾವು ರೆಡಿ ಇರ್ಬೇಕಂತೆ, ನಾನ್ ನೆಕ್ಸ್ಟ್ ನನ್ಗೆ ಏನ್ ಕೊಡ್ತಿರೋ ಸೇವೆ ಕೊಡಿ ಅಂತ. ಸೊ ನಮ್ಗೆ ಅದು ಹೇಗಂದ್ರೆ ಒಂದು ಇಂಟ್ಯೂಷನ್ ಮೂಲಕ ಅರ್ಥ ಆಗುತ್ತೆ, ಅಥವಾ ಯಾರೋ ಬಂದು ನಮ್ಗೆ ಹೇಳ್ತಾ ಇರ್ತೀವಿ, ನಾವ್ ಹೇಳ್ತೀವಲ್ವಾ, ಏನು ನಮ್ಗೆ ಯಾವ್ದೋ ಒಂದು ಮುಖಾಂತರದಿಂದ ಈ ಸೇವೆ ನೀನ್ ಮಾಡು ಅಂತ ಯಾರೋ ಬಂದು ಹೇಳ್ಬಹುದಾಗಿರ್ಬಹುದು, ಅಥವಾ ಮೇಡಮ್ ಇಲ್ಲೊಂದು ಕ್ಲಾಸ್ ಇದೆ, ನಿಮ್ಗೆ ಒಂದು ನಾಲೆಜ್ ನೀವ್ ಇಲ್ಲಿ ಕೊಡ್ಬೋದು ಅಂತ ಹೇಳ್ಬಹುದಾಗಿರ್ಬಹುದು. ಸೊ ಯಾರಿಗೋ ಒಂದು 20-30 ಜನ ಇರುವಂತಲ್ಲಿ ನಾವು ಇಂಥದೊಂದು ನಾಲೆಜ್ ಕೊಟ್ಟಾಗ ಅಲ್ಲಿ ಇಬ್ಬರಾದ್ರೂ ಬೆಳಿತಾರೆ, ಕನಿಷ್ಠ ಪಕ್ಷ ಒಬ್ಬರನ್ನಾದ್ರೂ ಬೆಳಿತಾರೆ. ಮಾಸ್ಟರ್ಸ್ ಎಲ್ರೂ ರೆಡಿ ಆಗ್ರಿ, ಸೇವೆ ಮಾಡಕ್ಕೆ ಸಿದ್ಧರಾಗ್ರಿ. ಭೂಮಿ ಮೇಲಿನ ಸೇವೆ ಮತ್ತೆ ಈ ಸೇವೆ ಬಿಟ್ಟು ಆ ಸೇವೆಗಲ್ಲ. ಇಲ್ಲಿ ನಮ್ಮ ಕರ್ಮಾನುಸಾರವಾಗಿ ಪ್ರತಿದಿನ ನಮ್ಮ ಮನೇಲಿ ಏನಿದೆ ಎಲ್ಲ ನೋಡ್ಕೊಂಡು ನಮ್ಮ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ನಾವ್ ಇಲ್ಲಿನೂ ಸಹಿ ಆಗಿರ್ಬೇಕು, ಸಹಿ ಅನಿಸ್ಕೊಂಡಿರ್ಬೇಕು. ಮತ್ತೆ ಪತ್ರಿಜಿಯವರು ಇಲ್ಲಿ ಏನ್ ಕೊಟ್ಟಿದ್ದಾರೆ ನಾಲೆಜ್, ಶಾಖಾಹಾರ ಜಗತ್ ಮತ್ತೆ ಪಿರಮಿಡ್ ಜಗತ್, ಧ್ಯಾನ ಜಗತ್, ಇದಕ್ಕೂ ನಾವು ಮುಂದಾಗ್ತಾ ಇನ್ನು ಮಾಸ್ಟರ್ಸ್ ನಾನ್ ರೆಡಿ ಇದ್ದೀನಿ, ಪರಲೋಕಕ್ಕೂ ನಾವು ಏನೇನೆಲ್ಲ ಮಾಡ್ಬೇಕಂದ್ರೆ ನಾನು ಇಲ್ಲಿಂದನೇ ನಾನು ಸೇವೆ ಮಾಡಕ್ ರೆಡಿ ಇದ್ದೀನಿ, ಯಾವ ತರ ನಾಲೆಜ್ ಕೊಡ್ಬೇಕು, ಏನು ನಾನು ಏನ್ ಮಾಡ್ಬೇಕನ್ನೋ ನನ್ ಗೈಡೆನ್ಸ್ ಕೊಡ್ರಿ ಅಂತಂದ್ರೆ ಖಂಡಿತವಾಗ್ಲು ಅವರವರ ಒಂದು ಧ್ಯಾನದ ಒಂದು ಒಂದು ಸಮಯದಲ್ಲಾಗಿರ್ಬಹುದು, ಅಥವಾ ಸೂಕ್ಷ್ಮ ರೂಪದಲ್ಲಾದ್ರೂ, ಸೂಕ್ಷ್ಮ ಶರೀರದಲ್ಲಾದ್ರೂ ಅವ್ರ ಕಡೆಯಿಂದ ಸೇವೆ ಮಾಡಿಸ್ಕೊಳ್ಳುವಂತದ್ದು ಇದೆಲ್ಲ ನಡೆಯುತ್ತೆ. ಬಟ್ ಒಂದು ನಾವು ರೆಡಿ ಆಗ್ಬೇಕು ಅಷ್ಟೇ ಮಾಸ್ಟರ್ಸ್. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇದು ಒಂದು ಈ ರೀತಿಯಾಗಿ ಆತ್ಮಗಳಿಗೆ ನಾಲೆಜ್ ಇಲ್ಲ ಅಂದ್ರೆ ಆತ್ಮಗಳು ಏನಾಗ್ತವೆ ಅಂತಂದ್ರೆ ಇಲ್ಲೇ ಇರ್ಬೇಕು ಅಂತ ಹೇಳಿ ಇಲ್ಲೇ ಜೀವ್ಸಕ ನೋಡ್ತಾವಂತೆ. ಇಲ್ಲಿ ಇದ್ದಾಗ ಏನಾಗುತ್ತಂದ್ರೆ ಅವರ ಶಕ್ತಿ ಕುಂದುತ್ತಾ ಹೋಗುತ್ತೆ. ಯಾರು ಆ ಸತ್ತಂತ ಆ ಆತ್ಮಗಳ ಮೇಲಕ್ಕೆ ಹೋಗೋದಿಲ್ವೋ ಅವರ ಒಂದು ಶಕ್ತಿ ಕುಂದುತ್ತಾ ಹೋಗುತ್ತೆ. ಅವ್ರಿಗೆ ತುಂಬಾ ಬೇಜಾರಾಗುತ್ತೆ, ಅವ್ರಿಗೆ ಅವರು ಮನೆಯವ್ರ ಜೊತೆಗೂ ಇರಕ್ಕಾಗಲ್ಲ, ಮೇಲೆ ಹೋಗಕ್ಕೂ ಆಗಲ್ಲ,
ಈ ರೀತಿಯಾಗಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಆ ಸಮಯದಲ್ಲಿ ಬೇರೆ ಯಾವುದೇ ನೆಗೆಟಿವಿಟಿಯಿಂದ ಅವ್ರು ಇನ್ನೂ ತಮ್ಮ ಆ ಬೇರೆ ಕಾರ್ಯಕ್ಕೆ ಅವುಗಳನ್ನ ಉಪಯೋಗ ಮಾಡುವಂತದ್ದು ಅಂತಹ ಆತ್ಮಗಳನ್ನ. ಸೊ ಈಗ ಎಲ್ರಿಗೂ ಗೊತ್ತಿದೆ, ಆತ್ಮಗಳನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಕಾರ್ಯಕ್ಕೆ ಆ ಎಕ್ಸಾಂಪಲ್ ಅವು ವಾಮಾಚಾರ ಅದು ಇದು ಅಂತ ಎಲ್ಲ ಮಾಡ್ತಾರಲ್ಲ. ಸೊ ಅಂತಲ್ಲಿ ಅವುಗಳು ಉಪಯೋಗ ಆಗ್ಬಿಡ್ತಾವೆ ಮಾಸ್ಟರ್ಸ್. ಇದು ಆ ತರ ಎಲ್ಲ ಆಗಬಾರ್ದು. ಯಾಕೆ ನನ್ಗೆ ಈ ಮನ್ಸಿಗೆ ಈ ಆತ್ಮಗಳ ವಿಚಾರ, ಈ ಸೇವೆಗಳ ವಿಚಾರ ಯಾಕೆ ಬಂತು ಅಂತಂದ್ರೆ, ಯಾವಾಗ ನಾನು ಅದನ್ನ ಆ ಒಂದು ನಾಲೆಡ್ಜ್ ನಾನು ಓದಿದ್ಮೇಲೆ ನನ್ಗೂ ಅನಿಸ್ತು, ಮಾಸ್ಟರ್ಸ್ ನಾನು ರೆಡಿ ಇದ್ದೀನಿ, ನನಗಿಂತ ಸೇವೆಗಳು ಬೇಕು. ಎಷ್ಟೋ ಆತ್ಮಗಳಿಗೆ ನಾಲೆಡ್ಜ್ ಕೊಡುವಂತದ್ದಾಗಿರ್ಬೋದು, ಅಥವಾ ಇನ್ನು ಏನೆಲ್ಲ ನನಗೆ ಗೈಡ್ ಮಾಡ್ತೀರಾ ಮಾಡಿದ್ರೆ. ಎಸ್ ಮಾಸ್ಟರ್ಸ್, ಇವತ್ತು ನಿಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಬಾರಿ ಯಾವುದೋ ಒಂದು ಇಲ್ಲೇ ಓಡಾಡುವಂತಹ ಒಂದು ಆತ್ಮ. ಸೊ ಅದು ನನಗೆ ಗೊತ್ತಾಯ್ತು ನಮ್ಮ ಸಂಬಂಧಿಕರಲ್ಲಿನೇ. ಸೊ ಆ ಆತ್ಮವನ್ನು ನಾವು ಮೇಲೆ ಕಳಿಸ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ನಾಲೆಜ್ ಸಿಕ್ಕ ಮೇಲೆ ಅದನ್ನ ನಾವು ಪೂರ್ತಿ ಮಾಡ್ಕೋಬೇಕು ಮಾಸ್ಟರ್ಸ್. ಇದಕ್ಕಾಗಿ ನಾನು ಇದನ್ನ ಜಾಸ್ತಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಅವ್ರ ಮೇಲೆ ಕಳಿಸುವಂತಹ ಕೆಲಸಗಳನ್ನ ನಾವು ಮಾಡ್ಬೇಕು, ಎಲ್ಲೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಅಂತಂದ್ರೆ, ಮಾಸ್ಟರ್ಸ್ ನನ್ ಏನ್ ಮಾಡ್ಲಿ, ಏನ್ ಗೈಡೆನ್ಸ್ ಕೊಡ್ಲಿ, ನಾನು ಇವ್ರು ಮಾತ್ರ ಮೇಲೆ ಹೋಗ್ಬೇಕು. ಆ ಆತ್ಮಕ್ಕೂ ಕೂಡ ನಾನು ನಾಲೆಜ್ ಕೊಡ್ತಾ ಹೋದೆ. ಇಲ್ಲ, ನೀವ್ ಇಲ್ಲಿ ಸುಳಿಬಾರ್ದು, ನಿಮ್ಗೆ ಇಲ್ಲಿ ಆಗ್ತಾ ಇಲ್ಲ, ನೀವು ಕರೆಕ್ಟ್ ಆಗಿ ಆತ್ಮ ಲೋಕಕ್ಕೆ, ನಿಮ್ಮ ಲೋಕಕ್ಕೆ ನೀವು ಹೋಗ್ಲೇಬೇಕು ಅಂತ. ಸೊ ಅವ್ರಿಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಬೇರೆ ಬೇರೆ ಯಾವ್ದೇದೋ ಏನೇನೋ ಕಸ್ತುಕೊಳ್ತಾ ಇದ್ರೆ ಬೇರೆ ಕೆಲವೊಂದು ಕೆಲ್ಸಕ್ಕೆ, ಅರ್ಥ ಆಯ್ತಾ, ಬೇರೆ ಕೆಟ್ಟ ಕೆಲ್ಸಕ್ಕೆ ಅಂತ ಆತ್ಮಗಳನ್ನ ಯೂಸ್ ಮಾಡುವಂತದ್ದು ಪ್ರಕ್ರಿಯೆ ನಡೀತಾ ಇದ್ದಾಗ ನಾವು ಅದನ್ನ ಸೂಕ್ಷ್ಮವಾಗಿ ಬಿಡಿಸಿರುವಂತದ್ದು. ಆ ಒಂದು ಮಾಸ್ಟರ್ಸ್ಗೆ ನಾವ್ ಎಷ್ಟು ಕೇಳ್ಕೊಂಡ್ವಿ ಅಂದ್ರೆ, ಈ ಆತ್ಮವನ್ನ ಸೂಕ್ಷ್ಮವಾಗಿ ದಯಮಾಡಿ ಅದನ್ನ ನೀವು ಮೇಲೆ ಅಂದ್ರೆ ಆತ್ಮ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ. ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನೇನು ಅಂತಂದ್ರೆ, ಅವರನ್ನ ಕರೆದುಕೊಂಡು ಸೂಕ್ಷ್ಮ ಲೋಕದ ಎಕ್ಸ್ಪೀರಿಯನ್ಸ್ ನಾನ್ ಮಾಡ್ಲೇಬೇಕು ಮಾಸ್ಟರ್ಸ್, ನಾನ್ ರೆಡಿ ಇದ್ದೀನಿ ಅಂದಾಗ, ನಾನ್ ಯಾವಾಗ ಮಲಗಿದಾಗ ನನ್ನ ಒಂದು ಸೂಕ್ಷ್ಮ ಶರೀರದಿಂದ ಅವರನ್ನ ಕರ್ಕೊಂಡು ಆತ್ಮಲೋಕದಲ್ಲಿ ಹೋಗಿದ್ದೀನಿ ಮಾಸ್ಟರ್ಸ್. ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ನನ್ ತುಂಬಾ ಇಷ್ಟ ಆಗುತ್ತೆ. ಆತ್ಮಲೋಕದಲ್ಲಿ ಏನು ನಡೀತಾ ಇರತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನಾನು ನೋಡ್ದೆ. ಅದು ನಾನು ಹೇಳ್ತೀನಿ, ಪಿಕ್ಚರ್ ಸಮೇತ ನೋಡ್ ಬಂದಿದ್ದು. ಎಷ್ಟು ಚೆನ್ನಾಗಿ ಇಲ್ಲಿಂದ ಹೋದಂತ ಆತ್ಮಗಳನ್ನ ಬರ್ಮಾಡಿಕೊಳ್ತಾರೆ ಅಂತ ನಾನು ಯಾವ್ದೋ ಒಂದು ಪುಸ್ತಕದಲ್ಲಿ ಓದಿದ್ದೆ. ಖಂಡಿತವಾಗ್ಲೂ ನಾನು ಅದು ನಡೀತಿದೆ. ನಾನು ಕರ್ಕೊಂಡು ಹೋದಂತಹ ಆ ಆತ್ಮ ಹೆದರ್ಕೊಂಡು ನನ್ನ ಹಿಂದೆ ನಿಂತಿದೆ. ಓಕೆನಾ, ಅವ್ರು ಯಾರು ಸತ್ತಿದ್ರಲ್ಲ ನಮಗ್ ಗೊತ್ತಿರೋರು, ಅವ್ರು ನನ್ ಹಿಂದೆ ನಿಂತಿದೆ. ಅವ್ರಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಲ್ಲಿ. ಯಾಕಂದ್ರೆ ಇಲ್ಲಿ ಬಲವಂತವಾಗಿ ಕೆಳಗೆ ಲೋಕದಲ್ಲಿ ಅವರನ್ನ ಬೇರೆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅನ್ನುವ ಒಂದು ಅರ್ಧಮರ್ಧ ಆ ಒಂದು ವಿಷಯದಲ್ಲಿ ಆ ಆತ್ಮ ಇತ್ತು. ನನ್ ಮೇಲೆ ಕರ್ಕೊಂಡು ಹೋಗಿದ ಅವರಿಗೆ ಆ ಆತ್ಮಕ್ಕೆ ಭಯ ಇದೆ. ಸೊ ಅಲ್ಲಿ ಹೋದ್ಮೇಲೆ ಹಿಂದ ಮುಂದೆ ಆಗ್ತದೆ ಆತ್ಮ. ಬಟ್ ನಾನ್ ಅಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀನಿ. ಆ ಒಂದು ಇಲ್ಲಿ ಭೂಮಿ ಮೇಲೆ ಜೀವನ ಮುಗಿಸ್ಕೊಂಡು ಹೋಗದಂತಹ ಆತ್ಮಗಳನ್ನ ಎಷ್ಟು ಸ್ಟಡಿಯಾಗಿ ಒಂದು ಅವ್ರಿಗೆ ಒಂದು ಬೆಂಚ್ ಅನ್ನೋದ್ರಿಂದ ಡೆಸ್ಕ್ ಅಂತಾರಲ್ಲ, ಆ ಡೆಸ್ಕ್ ನಾವೆಲ್ಲ ಓದಿದೀವಿ ಕೆಲವೊಂದು ಪುಸ್ತಕದಲ್ಲಿ. ಅವರನ್ನ ಸರಿಯಾಗಿ ಜೋಡಣೆ ಮಾಡಿ ಕೂಡ್ಸಿರ್ತಾರೆ. ನಾನು ಅಲ್ಲಿ ನೋಡ್ತಾ ಇದೀನಿ ಡೆಸ್ಕ್. ನಾವ್ ಹೆಂಗ್ ಸ್ಟೂಡೆಂಟ್ಸ್ ಆಗಿದಾಗ ನಾವ್ ಹೆಂಗೆ ಕೂತ್ಕೊಂತಿದ್ವಲ್ಲ ಸ್ಕೂಲ್ಗಳಲ್ಲಿ, ಸೊ ಆ ತರ ಕೂತ್ಕೊಂಡಿದ್ದಾರೆ ಅವರು. ಭೂಮಿ ಮೇಲೆ ಯಾವ ತರ ನನಗೆ ಕಾಣಿಸ್ತಾ ಇರೋದು, ಅವ್ರು ಇಲ್ಲಿ ಏನ್ ಡ್ರೆಸ್ ಅಪ್ ಮಾಡ್ಕೊತಿದ್ರು ಆ ರೀತಿ. ಒಬ್ಬೊಬ್ರು ಹೇಳ್ತಿದ್ದಾರೆ, ನಾನು ಭೂಮಿನಲ್ಲಿ ಏನೇನೆಲ್ಲ ಕೆಲಸ ಮಾಡಿ ಬಂದೆ ಮಾಸ್ಟರ್, ನೋಡಿ ನಾನು ಇಂಥ ಕೆಲಸ ಮಾಡಿದೀನಿ. ಅಂದ್ರೆ ಒಬ್ಬ ಲೇಡಿ ಹೇಳ್ತಿದ್ದಾರೆ, ನಾನು ಇಂಥ ಕೆಲಸ ಮಾಡಿದೀನಿ, ನನಗೆ ಇಂಥ ಪ್ರಶಸ್ತಿ ಇಂಥ ಸಮಯದಲ್ಲಿ ಬಂತು, ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಮೇಲೆ ಲೋಕದ ಮಾಸ್ಟರ್ಸ್ಗೆ ವರದಿಯನ್ನು ಕೊಡ್ತಾ ಇದ್ದಾರೆ ಅವರು. ಓಕೆನಾ, ಕ್ಲಾಪ್ಸ್ ಹಾಕ್ತಾ ಇದ್ದಾರೆ. ಅವರು ವರದಿಯನ್ನು ನಾನು ನನ್ನ ಕೈಯಲ್ಲಿ ಒಂದು ಪುಸ್ತಕವನ್ನು ಕೊಟ್ಟಿದ್ದು, ಒಂದು ಪುಸ್ತಕದಲ್ಲಿ ನಾ ಹೇಳ್ತೀವಲ್ಲ ಮೇಲೆ ಎಲ್ಲ ನಾವು ರೆಕಾರ್ಡ್ಸ್ ಇರತ್ತೆ ಅಂತ ಹೇಳ್ತೀವಿ. ಆ ರೆಕಾರ್ಡ್ಸ್ ಒಬ್ಬೊಬ್ಬರದು ಒಂದು ರೆಕಾರ್ಡ್ಸ್. ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ನಾನು ಯಾರ ರೆಕಾರ್ಡ್ಸ್ ನನ್ನ ಕೈಯಲ್ಲಿ ಹಿಡ್ಕೊಂಡಿದೀನಿ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ನನ್ನ ಜೊತೆಗೆ ಬಂದಂತ ಆ ಆತ್ಮದ ರೆಕಾರ್ಡ್ಸ್ ಅಥವಾ ಇನ್ಯಾರ್ದು ನನಗ್ ಗೊತ್ತಿಲ್ಲ.
ನಾನು ಅನಿಸ್ತಾ ಇದೆ, ಓ ರೆಕಾರ್ಡ್ಸ್ ಅನ್ನೋದು ಇಲ್ಲಿ ಇರುತ್ತಲ್ಲ, ಆ ರೆಕಾರ್ಡ್ ಬುಕ್ ನನ್ನ ಹತ್ರ ಇದೆಯಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಅದು ಯಾರಂತ ಖಂಡಿತವಾಗ್ಲೂ ನನಗೆ ಗೊತ್ತಾಗ್ಲಿಲ್ಲ. ಸೊ ಅಲ್ಲಿರುವಂತಹ ಎಲ್ಲಾ ಆತ್ಮ ಸ್ವರೂಪಿಗಳು ಅಂದ್ರೆ ಇಲ್ಲಿಂದ ಹೋದಂತ ಎಲ್ಲ ತಮ್ಮ ತಮ್ಮ ವರದಿಗಳನ್ನ ಹೇಳ್ತಿದ್ದಾರೆ. ನಾನು ಹಿಂಗೆ ಮಾಡ್ದೆ ಮಾಸ್ಟರ್, ನಾನು ಹಂಗ್ ಮಾಡ್ದೆ ಅಂತ ಹೇಳ್ಬಿಟ್ಟು. ಪಕ್ಕ ಅಲ್ಲಿ ಹೇಗೆ ಅಂತಂದ್ರೆ ಉನ್ನತ ಲೋಕದ ಮಾಸ್ಟರ್ಸ್ ಅವರನ್ನ ಆ ಹಗ್ ಮಾಡ್ಬಿಟ್ಟು ಅವರಿಗೆ ಎಷ್ಟು ಚೆನ್ನಾಗಿ ಆ ಆ ಒಂದು ಅಪ್ರಿಶಿಯೇಟ್ ಮಾಡ್ತಾರೆ ಗೊತ್ತಾ. ಹೌದಾ, ನೀನ್ ಇಂಥ ಕೆಲಸ ಮಾಡಿ ಬಂದಿದೀಯಾ, ಅಪ್ರಿಶಿಯೇಟ್ ಮಾಡ್ತಾರೆ. ಈ ಎಲ್ಲಾ ಪಿಕ್ಚರ್ ಸಮೇತ ನಾನು ಯಾವಾಗ ರೆಡಿ ಆದೆ ಅಂತಂದ್ರೆ, ಒಂದು ಪೀಟರ್ ರಿಶೇಲು ಅವರ ಒಂದು ಅಗಾಧವಾದ ಜ್ಞಾನ ಅವ್ರು ಹೆಂಗ್ ತಗೊಂಡು ವರ್ಕ್ ಮಾಡ್ತಿದ್ರು ಅವತ್ ನನಗನ್ಸು ಮಾಸ್ಟರ್ಸ್ ನಾನು ರೆಡಿ ಇದ್ದೀನಿ, ನನ್ನ ಇಂಥ ಸೇವೆ ಮಾಡಕ್ ನಾನು ರೆಡಿ ಇದ್ದೀನಿ. ಕೊನೆಗೆ ಇದೆಲ್ಲ ನೋಡ್ಕೊಂಡ್ ಆದ್ಮೇಲೆ ಈ ಆತ್ಮ ಅಲ್ಲಿ ಹೋಗಕ್ಕೆ ಇನ್ನು ತುಂಬಾ ಇದೆಯಾ ಮೇಡಮ್? ಮೇಡಮ್ ಮುಗೀತು. ಎಸ್ ಮ್ಯಾಮ್, ಸಾರಿ. ಎಸ್, ಒಂದೇ 2 ಮಾತಲ್ಲಿ ಮುಗಿಸ್ತೀನಿ. ಜಸ್ಟ್ ಇನ್ನು ನಾನು ಇಲ್ಲಿಂದ ಕರ್ಕೊಂಡ ಹೋದಂತಹ ಆ ಆತ್ಮವನ್ನು ಕೊನೆಗೆ ಅದನ್ನ ಅಲ್ಲಿ ಕಳಿಸುವಂತಹ ವ್ಯವಸ್ಥೆ ಆಯ್ತು. ಇದು ಒಂದು ಕಾರ್ಯ ನಡೆದಿರೋದ್ರಿಂದ ನಾನು ಹೇಳ್ತೀನಿ, ಎಲ್ಲರೂ ಇವತ್ತೇನಿದು ಆತ್ಮಗಳ ಬಗ್ಗೆ ಅಂತಲ್ಲ, ಈ ನಾಲೆಜ್ ಇಲ್ಲೇ ಉಳಿದಿರುವ ಆತ್ಮಗಳಿಂದಾಗಿ ಅವರಿಗೂ ನೋವು ಮತ್ತು ಇಲ್ಲಿ ಅವ್ರ ಉನ್ನತಿ ಕೂಡ ಆಗೋದಿಲ್ಲ. ಸೊ ಎಷ್ಟೋ ಈ ಕಾರ್ಯಗಳನ್ನ ಮಾಡ್ಬೋದು ಮತ್ತೆ ನಾಲೆಜ್ ಗಳನ್ನ ನಾವು ತೆಗೆದುಕೊಳ್ಬೇಕು ಅಂತಂದ್ರೆ ಇಹಪರ ಸೇವೆಗಳನ್ನು ಮಾಡಕ್ಕೆ ನಾವೆಲ್ಲರೂ ರೆಡಿ ಆಗಿರ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.